ಎಲ್ಲರಿಗೂ ನಮಸ್ಕಾರ. ಲೀಲಾಜಾಲದ 37ನೇಯ ಕಾರ್ಯಕ್ರಮದಲ್ಲಿ ನಾವು ಜೊತೆಗೂಡಿದ್ದೇವೆ. ಇವತ್ತು ಸರ್ ಅವರು ಸುಖ, ಸಂತೋಷ ಹಾಗೂ ಆನಂದ ಈ 3 ಸಮಾನಾರ್ಥಕ ಪದಗಳ ಸೂಕ್ಷ್ಮ ಅತಿ ಸೂಕ್ಷ್ಮ ಒಂದು ವ್ಯತ್ಯಾಸದ ಕುರಿತು ಮಾತಾಡ್ಲಿಕ್ಕಿದ್ದಾರೆ. ಮೇಲ್ನೋಟಕ್ಕೆ ನಮಗೆ ಒಂದೇ ಅನ್ಸುತ್ತೆ, ಆದರೆ ಅದರ ಲೋಕದೃಷ್ಟಿ ಹಾಗೆ ಯೋಗದ ದೃಷ್ಟಿ ಅಥವಾ ಯೋಗದ ಸೃಷ್ಟಿ ಯಾವ ರೀತಿಯಾಗಿದೆ ಅನ್ನೋದ್ರ ಕುರಿತು ಮಾತಾಡ್ಲಿಕ್ಕಿದ್ದಾರೆ. ಸುಖವು ಅರಮನೆಯೋ ಅಥವಾ ಸೆರೆಮನೆಯೋ ಒಂದು ಆ ರೀತಿಯಾದ ಚರ್ಚೆ. ಹಾಗೆ ಆಮದು ಸುಖ, ಸ್ವಕೃಷಿಯ ಸುಖ, ರಫ್ತು ಸುಖದ ಕುರಿತು ಹೇಳಲಿಕ್ಕಿದ್ದಾರೆ. ಜೊತೆಗೆ ಎಷ್ಟೋ ಬಾರಿ ಅನ್ಸುತ್ತೆ ನಮಗೆ ಪ್ರಾಣಿಗಳು ಸುಖವಾಗಿ ನೆಮ್ಮದಿಯಾಗಿರುತ್ತೆ ಅಂತ ಹೇಳಿ. ಅವು ಮಾನವರಷ್ಟು ಸುಖವಾಗಿವೆಯೇ? ಸೊ ಇಲ್ಲ ವಿಚಾರಗಳ ಕುರಿತು ಸರ್ ಅವ್ರು ಮಾತಾಡ್ಲಿಕ್ಕಿದ್ದಾರೆ. ಆ ಒಂದು ಚರ್ಚೆ ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಅನ್ನೋದನ್ನು ಕೂಡ ಈಗಾಗಲೇ ಈ ವಾಟ್ಸಪ್ ತಂಡದಲ್ಲಿ ಹಾಕಿದ್ದಾರೆ. ಸಮಯಕ್ಕೆ ಮುಂಚಿತವಾಗಿ ಬಂದಂತ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಒಂದು ವಿನಂತಿ, ಪ್ರತಿ ಬಾರಿ ಅಂತ ಎಲ್ಲರೂ ನಾವು ನಮ್ಮ ಶ್ರೋತೃಗಳ ವಿಡಿಯೋವನ್ನ ಮ್ಯೂಟ್ ಮಾಡಿಟ್ಕೊಳ್ಳೋಣ ಅಂತ ವಿನಂತಿಸ್ತಾ ಇವತ್ತಿನ ಈ ಜಲನ್ಯಾಸದ ಲೀಲಾಜಲದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರನ್ನೂ ಸ್ವಾಗತಿಸ್ತಾ ಸರ್ ಅವ್ರನ್ನೂ ಸ್ವಾಗತಿಸ್ತಾ ಇದ್ದೇನೆ. ಸರ್ ಅವರ ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಆಯ್ಕೆ ಮಾಡಿರುವ ಪದಗಳಿವೆಯಲ್ಲ, ದಿನನಿತ್ಯ ಬಳಕೆ ಮಾಡುವಂಥ ಪದಗಳು. ನಾವು ದಿನನಿತ್ಯ ಬಳಕೆ ಮಾಡುವಂಥ ಪದಗಳನ್ನ ಪದೇ ಪದೇ ಬಳಕೆ ಮಾಡಿಯೇ ಅದರ ಅರ್ಥ ಕಳೆದು ಹಾಕ್ಬಿಟ್ಟಿದೀವಿ. ಈಗ ಪ್ರೀತಿ ಅನ್ನೋಂಥದ್ದನ್ನು ತಗೊಳ್ಳಿ, ಪ್ರೇಮ ಅನ್ನೋದು ತಗೊಳ್ಳಿ, ಮೋಹ ಅನ್ನೋದು ತಗೊಳ್ಳಿ, ಎಲ್ಲ ಪದಗಳನ್ನು ನಾವು ಬಳಸ್ತಾ ಇರ್ತೀವಿ. ಇದಕ್ಕೆ ಅದನ್ನು ಬೆಳೆಸ್ತೀವಿ, ಅದಕ್ಕೆ ಇದನ್ನು ಬೆಳೆಸ್ತೀವಿ. ಆದರೆ ಅದರ ಮೂಲ ಅರ್ಥಗಳು ನಮಗೆ ಸ್ಪಷ್ಟವಾಗಿರೋದಿಲ್ಲ. ಆ ಸ್ಪಷ್ಟ ಮಾಡ್ಕೊಳ್ಳೋ ದೃಷ್ಟಿಯಿಂದ ಈ ಸುಖ, ಸಂತೋಷ, ಆನಂದ ಅನ್ನುವಂಥ ವಿಷಯವನ್ನು ಆಯ್ಕೆ ಮಾಡಿದೆ. ನಾನು ಬರೆದ ಮೊದಲ ಪುಸ್ತಕದಲ್ಲಿ ಅಂತರೀಕ್ಷಣೆ, ತಾತ್ವಿಕ ದೃಷ್ಟಿಯ ಪುಸ್ತಕ ಮೊದಲನೇದು ಅಂತರೀಕ್ಷಣೆ. ಅದರಲ್ಲಿ ಸುಖ, ಸಂತೋಷ, ಆನಂದ ಅಂತಲೇ ಒಂದು ಪ್ರಬಂಧ ಬರೆದಿದ್ದೆ. ಆದ್ರೆ ಆಮೇಲೆ ಓದ್ತಾ ಅದಕ್ಕೆ ಪೂರಕವಾದಂತಹ ಅನೇಕ ಸಂಗತಿಗಳು ಕೂಡ ಇತ್ತು. ಅದನ್ನ ವಿಸ್ತಾರ ಮಾಡುವ ಒಂದು ಆಶೆಯಿಂದ ನಾನು ಏನ್ ಮಾಡಿದೆ ಅಂದ್ರೆ, ಈ ವಿಷಯವನ್ನ ನಾನು ನಿಮ್ಮ ಮುಂದೆ ನಿರೂಪಣೆ ಮಾಡುವ ಧೈರ್ಯ ಮಾಡಿದ್ದೇನೆ. ಆತ್ಮೀಯರೇ, ಈಗ ಸುಖ ಅನ್ನೋ ಪದನ ತಗೊಳ್ಳೋಣ. ಸುಖ ಅನ್ನೋ ಪದನ ನಾವು ಎಷ್ಟು ಥರದಲ್ಲಿ ಬಳಸ್ತೀವಿ ಅಂತಂದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ. ಉದಾಹರಣೆಗೆ, ಆರಾಮಕ್ಕಾಗಿದ್ದೀನಪ್ಪ, ನಾನು ಸುಖವಾಗಿದ್ದೀನಿ ಅಂತ ಬಿಡುವನ್ನೇ ಸುಖ ಅಂತೀವಿ. ಬಿಡುವೆ ಬೇರೆ, ಸುಖನೇ ಬೇರೆ. ಇನ್ನು ಆಮೇಲೆ ನಾವು ಚರ್ಚೆ ಮಾಡೋಣ. ಎರಡನೇದು, ನಾವು ಯಾರ ಮೇಲಾರು ಯಜಮಾನಿಕೆ ಮಾಡಿದ್ರೆ ನಮಗೆ ತುಂಬಾ ಸುಖ. ನನ್ನ ಮನಸ್ಸನ್ನ ನಾನು ಕಂಟ್ರೋಲ್ ಇಟ್ಟು ಏನಿದ್ರೆ ಅದು ಸುಖ. ಅದರಿಂದ ಬಿಡುವು ಸುಖ, ಒಡೆತನವೇ ಸುಖ ಅಂತ ನಾವು ಕೆಲವರು ಅನ್ಕೊಂಡಿರ್ತಾರೆ. ಕೆಲವರು ನಂಗೆ ಏನ್ ಕೊಂಡ್ಕೋಬೇಕು ಅನ್ಸತ್ತೋ ಅದು ಕೊಂಡ್ಕೊಂಡ್ರೆ ನನಗೆ ಸುಖ ಅಂತ ಹೇಳ್ತಾರೆ. ಗ್ರಾಹಕತೆನ ಸುಖ ಅಂತ ಅನ್ಕೋತೀವಿ. ಆಮೇಲೆ ಖರ್ಚು ಮಾಡೋದು, ನಾನು ಯಾರಿಗ್ ಬೇಕಾದ್ರೂ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತೀನಿ, ಧಾರಾಳವಾಗಿ ಖರ್ಚು ಮಾಡ್ತೀನಿ ಅನ್ನೋದನ್ನೇ ಸುಖ ಅಂತ ಅನ್ಕೊಂಡಿದೀವಿ. ಇನ್ನು ಅಧಿಕಾರ ಮಾಡೋದಿದೆಯಲ್ಲ, ಅದು ಒಂದು ಸುಖ. ಇನ್ನೊಬ್ಬರನ್ನ ಬೈದ್ರೆ ಅದು ಸುಖವೇ. ಹೀಗಾಗಿ ಈ ಸುಖ ದುಃಖ ಅನ್ನೋವಂಥದ್ದು ಅನೇಕ ಜನರ ದೃಷ್ಟಿಕೋನದಲ್ಲಿ ಅನೇಕ ಆಯಾಮಗಳನ್ನ ಪಡ್ಕೊಂಡ್ಬಿಟ್ಟಿದೆ. ಆದ್ರಿಂದ ಈ ಬಗ್ಗೆ ನಾವು ನಿಧಾನವಾಗಿ ಆಲೋಚನೆ ಮಾಡಬೇಕು. ಲೋಕದೃಷ್ಟಿಯಲ್ಲಿ ಸುಖ ಅನ್ನೋದಕ್ಕೆ ಒಂದು ಖಚಿತವಾದ ಅರ್ಥ ಇಲ್ಲ, ಖಚಿತವಾದ ನಿಲುವು ಇಲ್ಲ. ಇದನ್ನ ನಾನು ಮೊದಲು ನಿಮ್ಮ ಮುಂದೆ ಹೇಳೋದಕ್ಕೆ ಬಯಸ್ತೀನಿ. ಸುಖ ಅನ್ನೋದು ಅರಮನೆಯೋ ಸೆರೆಮನೆಯೋ ಅಂತ ನಾನು ಪ್ರಶ್ನೆ ಹಾಕಿದೆ. ಯಾಕೆಂದ್ರೆ ಬಹಳ ಜನಗಳ ದೃಷ್ಟಿಯಲ್ಲಿ ದುಃಖ ಅನ್ನೋದು ಅದು ಸೆರೆಮನೆ. ಯಾಕೆಂದ್ರೆ ನಾನು ಪ್ರಪಂಚನೆಲ್ಲ ನೋಡಕ್ಕಾಗ್ದಾಗ ನನ್ನನ್ನೊಂದು ಕೋಣೆಯಲ್ಲಿ ಕೂಡ್ ಹಾಕದಾಗಿರುತ್ತೆ. ದುಃಖ ಅನ್ನೋದು ಸೆರೆಮನೆ. ಹಾಗಾದ್ರೆ ಸುಖ ಅನ್ನೋದೇನು ಅಂದ್ರೆ, ಸುಖ ಅನ್ನೋದು ಅರಮನೆ ಅಂತ ನಾವು ಸಾಮಾನ್ಯಕ್ಕೆ ಭಾವಿಸ್ಕೋತೀವಿ. ಆದರೆ ಗಮನಿಸಬೇಕಾದದ್ದು, ಸುಖದಿಂದ ಕಲಿಯದ ಪಾಠವನ್ನ ದುಃಖ ಕಲಿಸುತ್ತೆ. ಅದರಿಂದ ಕಲಿಯುವ ಜನಕ್ಕೆ ಸುಖವೂ ಗುರುವೆ, ದುಃಖವೂ ಗುರುವೆ.
ಹಾಗಾದ್ರಿಂದ ಆ ಎರಡರ ಮಧ್ಯೆ ಭೇದವೇ ಇಲ್ಲ. ಸುಖ ದುಃಖ ಅನ್ನೋದರ ಮಧ್ಯೆ ಭೇದ ಇಲ್ಲ. ಇನ್ನೊಂದು ದೃಷ್ಟಿಯಿಂದಲೂ ಸುಖ ದುಃಖದ ನಡುವೆ ಭೇದ ಇಲ್ಲ ಅನ್ನೋದನ್ನ ಕಂಡ್ಕೋಬಹುದು. ಉದಾಹರಣೆಗೆ ಸುಖ ಅನ್ನೋದು ಏನು, ನಾನು ನೋಡಿದೆ, ನನ್ಗೆ ಅದು ಇಷ್ಟ ಆಯ್ತು, ನನ್ಗೆ ತುಂಬಾ ಸಂತೋಷ ಆಯ್ತು, ಸುಖ ಆಯ್ತು, ಅದರಿಂದ ಒಂದು ಪ್ರತಿಕ್ರಿಯೆ. ದುಃಖ ಅಂದ್ರೇನು, ನಾನು ಹೀಗಾಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ, ಅದಾಯ್ತು ಅಂತ ಅಂದ್ಮೇಲೆ ಸುಖ ದುಃಖ ಎರಡು ಲೋಕವನ್ನು ನೋಡಿ ಮನಸ್ಸು ಮಾಡುವ ಪ್ರತಿಕ್ರಿಯೆ. ಅಂದಮೇಲೆ ಅವೆರಡಕ್ಕೂ ವ್ಯತ್ಯಾಸ ಇಲ್ಲ. ಸುಖ ನನ್ಗೆ ಹಿತವಾಯಿತು ಅಹಿತವಾದ್ದು ನಾನು ಅನ್ಕೊಂಡಿದ್ದೀನಿ. ಸುಖದಲ್ಲಿ ಹಿತ ಇದೆ, ದುಃಖದಲ್ಲಿ ಅಹಿತ ಇದೆ ಅಂತ. ಇನ್ನೊಂದು ಜ್ಞಾಪಕ ಇಟ್ಕೊಳ್ಳೋಣ. ನಾವು ಸುಖಕ್ಕೆ ಯಾಕೆ ಹಂಬಲಿಸ್ತೀವಿ ಅಂದ್ರೆ ನಮ್ಗೊಂದು ಹುಚ್ಚು ನಂಬಿಕೆ ಇದೆ. ದುಃಖ ಆದಾಗ ಅದನ್ನ ಅಳಿಸೋದಕ್ಕೆ ರಬ್ಬರ್ ಇದೆಯಲ್ಲ, ಅದು ಸುಖ ಅನ್ಕೊಂಡಿದೀವಿ. ಅಂದ್ರೆ ಪೆನ್ಸಿಲ್ ಅಲ್ಲಿ ಬರಿತೀವಿ ನಾವು, ಅದ್ ಹಿಂದ್ಗಡೆನೆ ಒಂದು ರಬ್ಬರ್ ಇರುತ್ತೆ, ಬರೆದಿದ್ದೇನಾದ್ರು ತಪ್ಪಾದ್ರೆ ರಬ್ಬರ್ ಅಲ್ಲಿ ಅಳಿಸ್ಬೋದು ಅಂತ. ಆದ್ರೆ ಸುಖ ದುಃಖವನ್ನ ಅಳಿಸಬಲ್ಲದೆ ಅಂತ ಪ್ರಶ್ನೆ ಹಾಕೊಂಡ್ರೆ ನಿಮ್ಗೆ ಗೊತ್ತು ಉತ್ತರ. 100 ಸುಖ ಇದ್ರೂ ಕೂಡ ಮಗ ಸತ್ತ ಸಂಕಟವನ್ನ ತಾಯಿ ಎಂದು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ದುಃಖವನ್ನ ಅಳಿಸೋ ತಾಕತ್ತು ಸುಖಕ್ಕಿಲ್ಲ. ಸುಮ್ಮನೆ ಏನು ಅಂದ್ರೆ ಬರೇ ದುಃಖ ಇರಬಾರ್ದು, ಅದ್ರ ಜೊತೆಗೆ ಸುಖನೂ ಇರಲಿ ಅನ್ನುವ ಧೋರಣೆ, ಅದು ಬೇರೆ ಮಾತು. ಆತ್ಮೀಯರೇ, ಹೀಗಾಗಿ ನಾನು ಇಷ್ಟು ಮಾತನಾಡಿದಾಗಲೇ ಸುಖ ದುಃಖ ಅನ್ನೋದನ್ನ ಇನ್ನಷ್ಟು ಆಳವಾಗಿ ನಾನು ಪರಿಶೀಲನೆ ಮಾಡಬೇಕಾಗಿತ್ತು ಅಂತ ತಮಗನ್ಸಿದ್ರೆ ನಾನು ಇಷ್ಟೊತ್ತು ಮಾತಾಡಿದ್ದು ಸಾರ್ಥಕ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. UG ಕೃಷ್ಣಮೂರ್ತಿ ಅಂತ ಒಬ್ಬರಿದ್ರು. UG ಅಂತಲೇ ಅವ್ರನ್ನ ಕರೆಯೋರು, ಉಪ್ಪಲೂರು G ಕೃಷ್ಣಮೂರ್ತಿ ಅಂತ. ಅವರು ಪ್ರಸಿದ್ಧವಾಗಿರುವಂತಹ ಇನ್ನೊಬ್ಬರು ಕೃಷ್ಣಮೂರ್ತಿ, ಜಿಡ್ಡು ಕೃಷ್ಣಮೂರ್ತಿ ಇದಾರಲ್ಲ, ಅವರಲ್ಲ, ಅವರಿಗಿಂತ ಭಿನ್ನವಾದವರು. ಆ ಉಪ್ಪಲೂರು G ಕೃಷ್ಣಮೂರ್ತಿ ತುಂಬಾ ಚೆನ್ನಾಗಿ ಈ ಸುಖ ದುಃಖದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾರೆ. ನನ್ನ ಮೂಗಿಗೆ ಊದುಗಡ್ಡಿಯ ಪರಿಮಳ ಇದೆಯಲ್ಲ, ಅದು ಹಿತ. ಅದೇನೆ ಸಗಣಿಯ ಪರಿಮಳ ಹಿತ ಅಲ್ಲ. ಆದ್ರಿಂದ ಹಿತ ಅಹಿತ ಎಲ್ಲ ಇದೆಯಲ್ಲ, ಅದು ಬೇರೆ. ಮೂಗಿನ ಊದುಗಡ್ಡಿಯ ಪರಿಮಳ ಸುಖ, ಸಗಣಿಯ ಪರಿಮಳ ಅಸುಖ ದುಃಖ ಅಂತ ನಾನು ಕರ್ಕೋತೀನಿ. ಆದರೆ ಅಂತ ನೀವೆಲ್ಲ ಕರಿತೀರಾ. ನನಗೇನಾಗುತ್ತೆ ಗೊತ್ತೇನು, ನನಗೆ ಸುಗಂಧವೂ ಮೂಗಿನ ಮೇಲಾಗುವ ಪೀಡೆ, ದುಃಖವೂ ಮೂಗಿನ ಮೇಲಾಗುವ ಪೀಡೆ. ಪೀಡೆ ಆಗೋ ಪಕ್ಷಕ್ಕೆ ಸುಖ ಆದ್ರೇನು ದುಃಖ ಆದ್ರೇನು ಅನ್ನುವ ಮಾತು ಹೇಳ್ತಾರೆ. ಅದರಿಂದ ಸುಖ ದುಃಖ ಎರಡು ಅಲ್ವೇ ಅಲ್ಲ. ನಾನು ಏಕಾಗ್ರತೆಯಿಂದ ಜಗವನ್ನು ನೋಡಲು, ಏಕಾಗ್ರತೆಯಿಂದ ಕೆಲಸ ಮಾಡಲು, ಏಕಾಗ್ರತೆಯಿಂದ ಧ್ಯಾನ ಮಾಡಲು ದುಃಖ ಎಂಥ ಅಡ್ಡಿಯೋ ಸುಖವೂ ಅಷ್ಟೇ ದೊಡ್ಡ ಅಡ್ಡಿ ಅಂತ ಅವ್ರು ಹೇಳ್ತಾರೆ. ಆದ್ದರಿಂದ ಈಗ ಸುಖ ದುಃಖ ಎರಡು ಅನ್ನೋದನ್ನ ಈ ಎಲ್ಲ ವಾದಗಳು ಕೂಡ ಸುಖ ದುಃಖ ಒಂದೇ ಮರದ ಎರಡು ಕವಲುಗಳು. ಸುಖ ಮೈ ಮರೆಸುವ ಅಮಲು, ದುಃಖ ಮನಸ್ಸನ್ನ ಕೆಡಿಸಿ ತನ್ನ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳೋ ಅಂಟು. ಈ ಎರಡೂ ಕೂಡ ಕಷ್ಟವಾದದ್ದೇ. ಇವತ್ತು ಬೆಳಗ್ಗೆ ನಾನು ಹಾಕಿದೆ ಏನಂದ್ರೆ, ನಾನು ಬಾಲ್ಯದಲ್ಲಿ ನಾನು ಹೇಗೆ ಬದುಕಬೇಕು ಅನ್ನೋದಕ್ಕೆ ಕಂಡುಕೊಂಡ ಆದರ್ಶ ಅನೇಕ ಪುಸ್ತಕಗಳು ಓದಿದ್ರು ಕೂಡ, ನಾನು ಹುಡುಗನಾಗಿದ್ದಾಗ ನಮ್ಮ ಮನೆಯಲ್ಲಿ ಯಾವಾಗಲೂ ಓಡಾಡ್ತಾ ಇರುವಂತ ದುಂಬಿ ಅಥವಾ ಜೀರ್ಜಿಂಬೆ. ಆ ಜೀರ್ಜಿಂಬೆ ಏನ್ ಮಾಡುತ್ತೆ ಅಂದ್ರೆ, ತಾನು ಚಲಿಸುವಾಗೆಲ್ಲ ರೆಕ್ಕ ಬೆಳೆದು ಹಾಡ್ತಾ ಇದೆಯೇನೋ ಅಂತ ಕೇಳಿಸುತ್ತೆ. ಅದು ಹಾಡ್ತಾ ಹಾಡ್ತಾ ಇಷ್ಟು ಖುಷಿಯಾಗಿದೆ, ನಾನೆಲ್ಲಿ ಹೀಗಿದ್ದೀನಿ. ಆ ದುಂಬಿಗೆ ಹಸು ಆಗೋದಿಲ್ವಾ, ಸುಸ್ತಾಗೋದಿಲ್ವಾ ಓಡಾಡಿ ಓಡಾಡಿ? ಆಗೋದೇ ಇಲ್ಲ. ಅದು ನಿರಂತರವಾಗಿ ಲಗ್ನಗ್ತಾ ಇದೆಯಲ್ಲ, ಇದು ನನ್ನ ಜೀವನದ ಗುರಿ ಅಂತ ನಾನು ಭಾವಿಸ್ಕೊಂಡಿದ್ದೆ. ಈಗ ಮನೆಗಳಲ್ಲಿ ಜೀರ್ಜುಂಬೆ ಇಲ್ಲ. ಜೀರ್ಜುಂಬೆ ನೋಡ್ಬೇಕಾದ್ರೆ ನಾನು ಶಿರ್ಸಿಗೆ ಹೋಗ್ಬೇಕು ಅಥವಾ ಹಂಗಾರ ಕಂಡಕ್ಕೆ ಹೋಗ್ಬೇಕು. ಅಲ್ಲಿ ಯಾವ್ದಾದ್ರು ಮರದ ಹತ್ರ ದುಂಬಿಗಳು ಅದೇ ಸಡಗರದಿಂದ ನಡೆಯುತ್ತೆ. ನಮ್ಮ ಮನೆಗಳಲ್ಲಿ ಈಗ ದುಂಬಿ ಜೀರ್ಜುಂಬೆ ಇಲ್ಲ. ಹಿಂದೆ ಇದ್ದಿದ್ದ ಹೆಂಚಿನ ಮನೆ, ಆ ಮರದ ತೊಲೆಗಳನ್ನೆಲ್ಲ ಕೊರೆಯೋದು ಅದು ಜೀರ್ಜುಂಬೆ. ಇವಾಗ RCC ಮನೆಗಳಿಗೆ ಯಾವ ಜೀರ್ಜುಂಬೆನೂ ಬರೋದಿಲ್ಲ. ಹಾಗಾಗಿ ನಾವು ಪ್ರಕೃತಿಯಿಂದ ತುಂಬಾ ದೂರ ಹೋಗ್ಬಿಟ್ಟಿದೀವಿ. ಅದರಿಂದ ಸುಖವಾಗಿ ಸಂತೋಷವಾಗಿರೋ ಭಿಕ್ಷುಕರನ್ನು ನಾವು ನೋಡೋಕಲ್ಲ, ಸುಖವಾಗಿ ಸಂತೋಷವಾಗಿರೋ ಪ್ರಾಣಿಗಳನ್ನು ನಾವು ನೋಡೋದಿಲ್ಲ. ಪ್ರಾಣಿಗಳು ಸುಖವಾಗಿ ಸಂತೋಷವಾಗಿ ಹೇಗಿವೆ? ಅವೇನು ಅಯೋಧ್ಯೆ ರಾಮ ಮಂದಿರ ನೋಡಕ್ ಹೋಗಿದ್ಯಾ ಅಥವಾ ಅಮೆರಿಕಾಗ್ ಹೋಗಿದ್ಯಾ? ಎಲ್ಲೂ ಹೋಗಿಲ್ಲ. ಆದ್ರೂ ಅವು ಸುಖವಾಗಿ ಇವೆ ಪ್ರಾಣಿಗಳು. ಹೇಗಿದು ಅಂತಂದ್ರೆ, ನಾನು ಹೋಗ್ಬೇಕು ಅಂತ ಮೊದಲು ನನ್ನ ಮನಸ್ಸಿನಲ್ಲಿ ಆಸೆ ಹುಟ್ಟಬೇಕು, ನಾನು ಹೋಗ್ಬೇಕು, ನೋಡಿ ಸಂತೋಷ ಪಡ್ಬೇಕು.
ಇದು ನಾವು ಕಲ್ಪಿಸ್ಕೊಂಡಿರೋ ಸುಖ. ಆದ್ದರಿಂದ ಆ ಪ್ರಾಣಿಗಳಿಗೆ ಆ ಕಲ್ಪನೆ ಇಲ್ಲ. ಹಸುವಿಗೆ ಹುಲ್ ತಿಂತಾ ಇರುತ್ತೆ, ಹುಲ್ಲೇ ಇಲ್ಲದೆ ಹುಲ್ಲು ಒಣಗೋಗಿದ್ರೆ ಅದನ್ನೇ ತಿನ್ನತ್ತೆ. ಹಸು ಬಿದ್ರೆ ಯಾವ ನರ್ಸಿಂಗ್ ಹೋಮ್ಗೂ ಹೋಗಲ್ಲ, ಪೆಟ್ಟನ್ನೇ ಅನುಭವಿಸುತ್ತೆ. ಹೀಗಾಗಿ ಹಸು, ಪ್ರಾಣಿ, ಪಕ್ಷಿಗಳೆಲ್ಲವೂ ಕೂಡ ನಾವು ಕಲ್ಪಿಸಿಕೊಂಡಿರುವ ಹಾಗೆ ಅವು ಹೆಚ್ಚು ಸುಖ, ಪ್ರಪಂಚ ನೋಡಿಲ್ಲ ಹೆಚ್ಚು ಸುಖ ಪಟ್ಟಿಲ್ಲ ಅಂತ ಅನ್ಕೊಂಡಿದೀವಲ್ಲ. ಪ್ರಪಂಚ ನೋಡಿ ನಾವು ದುಃಖ ಪಟ್ಟಿದೀವಿ, ಅವು ಪ್ರಪಂಚ ನೋಡಕ್ಕೆ ಹೋಗದಳೆ ಸುಖವಾಗೇ ಇವೆ. ಇದು ನಾವು ತುಂಬಾ ಗಮನಿಸಬೇಕಾದಂತ ಸಂಗತಿ. ಆತ್ಮೀಯರೇ, ಹಾಗಿದ್ರೆ ಈ ಸುಖ ದುಃಖ ಅನ್ನೋದು ಏನಾಗಿದ್ರೆ ಎಲ್ಲ ಗೊಂದಲ ಮಾಡ್ಬಿಟ್ರಲ್ಲ ಮೊದಲೇನೇನೆ ಅಂತಂದ್ರೆ, ಯಾವಾಗಲೂ ಕೂಡ ಗೊಂದಲದಿಂದಲೇ ನಮ್ಮ ಸರಿಯಾದ ಚಿಂತನೆ ಪ್ರಾರಂಭ ಆಗೋದು. ಟ್ರೂತ್ ಎಮರ್ಜಸ್ ಔಟ್ ಆಫ್ ಕೇಯಾಸ್ ಅಂಡ್ ಕನ್ಫ್ಯೂಷನ್, ನಾಟ್ ಔಟ್ ಆಫ್ ಕ್ಲಿಯರ್ ಥಿಂಕಿಂಗ್ ಫಸ್ಟ್. ಕೇಯಾಸ್ ಏನ್ ಮಾಡುತ್ತೆ, ಗೊಂದಲ ಏನ್ ಮಾಡುತ್ತೆ, ನಮ್ಗೆ ಒತ್ತಡ ಹೇರುತ್ತೆ, ನೀನು ಸರಿಯಾಗಿ ಯೋಚನೆ ಮಾಡು ಅಂತ. ಆ ಸರಿಯಾಗಿ ಆಲೋಚನೆ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಆಗ ನಮ್ಗೆ ಕ್ಲಿಯರ್ ಥಿಂಕಿಂಗ್ ಬರುತ್ತೆ. ಅದರಿಂದ ಕ್ಲಿಯರ್ ಥಿಂಕಿಂಗೂ ಕೂಡ ಯೋಚನೆಯಿಂದಲೇ ಬರುವಂಥದ್ದು, ಆಲೋಚನೆಯಿಂದಲೇ ಬರುವಂಥದ್ದು. ಹಾಗೆ ಕಷ್ಟ ಕೂಡ ಕೆಟ್ಟದ್ದೇನಲ್ಲ, ಯಾಕೆಂದ್ರೆ ಸುಖದ ಹಿತವನ್ನ ಹೆಚ್ಚಿಸುತ್ತೆ. ಜಾನ್ ಡ್ರೈಡನ್ ಅಂತ ಒಬ್ಬ ಕವಿ ಇದ್ದಾನೆ, ಅವನು ಹೇಳ್ತಾನೆ, ಸ್ವೀಟ್ ಈಸ್ ದಿ ಪ್ಲೆಷರ್ ಆಫ್ಟರ್ ದಿ ಪೇಯ್ನ್. ನೋವು ಆದ್ಮೇಲೆ ಆಗುವಂತ ಸುಖ ಇದೆಯಲ್ಲ, ಅದು ಇನ್ನೂ ಹೆಚ್ಚು ಸಿಹಿಯಾಗಿರುತ್ತೆ ಅಂತ. ಕಾಮ್ ಆಫ್ಟರ್ ಸ್ಟಾರ್ಮ್ ಅನ್ನೋ ಮಾತನ್ನು ನೀವು ಕೇಳಿದ್ದೀರ. ಹೀಗಾಗಿ ಸುಖ ದುಃಖಗಳು ಎರಡಲ್ಲ. ದುಃಖದಿಂದ ನಷ್ಟವೇನೂ ಇಲ್ಲ, ಸುಖದ ಸವಿಯನ್ನು ಹೆಚ್ಚುತ್ತೆ. ಸುಖದಿಂದ ಸುಖವೂ ಏನೂ ಇಲ್ಲ, ಯಾಕೆಂದ್ರೆ ಇನ್ನಷ್ಟು ಸುಖ ಬೇಕು ಅನ್ನೋ ಆಸೆನ ಕೆರಳಿಸುತ್ತೆ. ಅದರಿಂದ ಸುಖ ದುಃಖ ಎರಡನ್ನೂ ಮೀರೋದೇ ಒಂದೇ ದಾರಿ ಇರೋದು ಅನ್ನುವ ಒಂದು ಧೋರಣೆಯನ್ನ ನಾವು ತಳ್ಕೋಬೇಕಾಗತ್ತೆ. ಈಗ ಮತ್ತೆ ನಾವು ಸುಖ ದುಃಖದ ಲೋಕದೃಷ್ಟಿಯನ್ನ ಇಲ್ಲಿವರೆಗೆ ನೋಡಿದ್ವಿ. ಈಗ ಯೋಗ ದೃಷ್ಟಿಯನ್ನ ನೋಡೋಣ. ಯೋಗದ ದೃಷ್ಟಿಯಲ್ಲಿ ಸುಖ ದುಃಖ ಅಂದ್ರೆ ಏನು ಅಂತ. ಯೋಗ ಏನು ನಂಬುತ್ತೆ ಅಂತಂದ್ರೆ, ನಮಗೆ ಯಾವ ಜವಾಬ್ದಾರಿಯೂ ಇಲ್ಲದೆ ಇದ್ರೆ, ನಾವು ಬರೇ ಜಗತ್ತನ್ನ ನೋಡೋದೇ ನಮ್ ಗುರಿ ಆದ್ರೆ ನೋಡಿ ಸಂತೋಷ ತಾನಾಗೇ ಬರುತ್ತೆ. ಯಾಕೆ ಅಂದ್ರೆ ನನ್ನ ಎದುರುಗಿಡ ಇರುವಂತಹ ಒಂದು ಮರ, ಅದು ಬದುಕಿದೆ, ಸತ್ ಇದೆ, ಅದು ತನ್ನದೇ ಆದ ರೀತಿಯಲ್ಲಿ ಸ್ಪಂದಿಸ್ತಾ ಇದೆ. ನನಗೂ ಮರ ನೋಡಿದ್ರೆ ಏನೇನೋ ಆಲೋಚನೆಗಳು ಬರುತ್ತೆ, ಬರೀ ಮರ ಅಂತ ಅನ್ಸಲ್ಲ, ಏನೇನೋ ಆಲೋಚನೆ ಬರುತ್ತೆ. ಅಂದ್ರೆ ನನಗೆ ಪ್ರಜ್ಞೆ ಇದೆ, ಅದನ್ನ ಚಿತ್ ಅಂತಾರೆ. ಈ ಮರದ ಪ್ರಜ್ಞೆಗಿಂತ ಮರದ ಇರುವಿಕೆಯ ಪ್ರಜ್ಞೆ, ಮರ ನೋಡಿದಾಗ ನನಗೆ ಆದ ಪ್ರತಿಕ್ರಿಯೆಯ ಪ್ರಜ್ಞೆ ಮಾತ್ರ ಇದ್ರೆ ಮರನೂ ಮರ್ತೋಗುತ್ತೆ, ನಾನು ಮರ್ತು ಹೋಗ್ತೀನಿ, ಬರೀ ಆನಂದ ಉಳ್ಕೊಳ್ಳುತ್ತೆ. ಅದನ್ನ ಸಚ್ಚಿದಾನಂದ ಅಂತ ಕರೀತಾರೆ. ಆದ್ದರಿಂದ ನಾವೆಲ್ಲರೂ ಸಚ್ಚಿದಾನಂದ ಸ್ವರೂಪರು ಅಂತ ಯೋಗ ಹೇಳುತ್ತೆ. ಹಾಗಾದ್ರೆ ನಮ್ಗೆ ಸಚ್ಚಿದಾನಂದ ಸ್ವರೂಪದ ಅನುಭವ ಆಗಿಲ್ವಲ್ಲ, ಯಾಕಾಗಿಲ್ಲ ಅಂತ ಮುಂದಿನ ಪ್ರಶ್ನೆ ನೀವು ಕೇಳೋಕ್ ಮುಂಚೆನೆ ನಾನೇ ಹಾಕೊಂಡು ಹೇಳ್ತಾ ಇದ್ದೀನಿ. ನಮ್ಗೆ ಸಚ್ಚಿದಾನಂದ ಸ್ವರೂಪ ಇದೆ, ಆದ್ರೆ ಯಾಕೆ ಗೊತ್ತಾಗಿಲ್ಲ ಅಂತಂದ್ರೆ, ಸಚ್ಚಿದಾನಂದದ ಸ್ವರೂಪದ ಬಗ್ಗೆ ನಾವು ಆಲೋಚನೆ ಮಾಡೋ ರೀತಿನೇ ಬೇರೆ. ನಾವು ಯಾವುದೇ ಒಂದು ವಸ್ತುನ ಅಥವಾ ಯಾವುದೇ ಒಬ್ಬ ವ್ಯಕ್ತಿಯ ಜೊತೆಯಲ್ಲಿ ವ್ಯವಹರಿಸುವಾಗ ಗುಣಕೇಂದ್ರಿತವಾಗಿ ಮಾತಾಡ್ತೀವಿ. ಅವನು ತುಂಬಾ ಒಳ್ಳೆಯವನಪ್ಪ, ಇಲ್ಲ ಅವನು ತುಂಬಾ ಕೆಟ್ಟವನು. ಒಳ್ಳೆಯವನ ಹತ್ರ ಇದ್ರೆ ನಂಗೆ ಸುಖ, ಕೆಟ್ಟವನ ಹತ್ರ ಇದ್ರೆ ದುಃಖ ಅಂತ ಹೇಳ್ತೀವಿ. ಆದ್ರೆ ಒಳ್ಳೆಯತನ ಕೂಡ ತಂತಾನೆ ಬಂದಿದ್ದಲ್ವಲ್ಲ. ಅದರಿಂದ ಗುಣ ಬದಲಾಗುವಾಗತ್ತಲ್ಲ. ಒಳ್ಳೆಯವನು ನನ್ನ ಒಳ್ಳೆಯ ಸ್ನೇಹಿತ ಅಂತ ಭಾವಿಸಿದ್ದೆ, ಸಮಯ ನೋಡಿ ಕೈ ಕೊಟ್ಬಿಟ್ಟ ಅಂತ ಹೇಳೋದು ನಾವು ಕೇಳಿದ್ವಿ. ಆದ್ದರಿಂದ ಗುಣ ಯಾವುದು ಸ್ಥಿರವೋ ಅದರ ಜೊತೆಲಿ ವ್ಯಕ್ತಿನ ಗುರುತಿಸ್ಬೇಕು. ನನ್ನ ಹೆಸರು ನಾಗರಾಜ್ ಅಂತ ಎಲ್ಲರೂ ಹೇಳ್ತಿರೋದ್ರಿಂದ ಆ ನಾಗರಾಜ್ ಹೆಸರು ಸ್ಥಿರತೆ ಇದೆ. ಒಬ್ರು ನಾಗರಾಜ್ ಅಂತಂದ್ರೆ ಒಬ್ರು ವೆಂಕಟೇಶ್ ಅಂದ್ರೆ ಅದಕ್ಕೆ ಸ್ಥಿರತೆ ಇಲ್ಲ. ಹಾಗೆ ಮನುಷ್ಯನ ಗುಣಕ್ಕೂ ಸ್ಥಿರತೆ ಇಲ್ಲ. ಆದ್ರಿಂದ ನಮ್ಮ ಆನಂದದ ಸಂಗತಿಯನ್ನ ಮರೆಸೋದು ಯಾವುದು ಅಂದ್ರೆ, ನಾವು ಸದಾ ಮನುಷ್ಯರ ವಸ್ತುಗಳ ಗುಣವನ್ನ ಅಳತೆ ಮಾಡುವಂಥದ್ದು. ಎರಡನೇದು, ಆ ಅಳತೆ ಮಾಡಿ ಆ ಅಳತೆಯ ಪರಿಣಾಮವಾಗಿ ಇದು ನನಗೆ ಹಿತ ಅಹಿತ ಅನ್ನೋ ದ್ವಂದ್ವಕ್ಕೆ ಸಿಕ್ಕಾಕೊಳ್ಳೋದು. ಈ ದ್ವಂದ್ವಗಳಿಗೆ ಸಿಕ್ಕಾಕಿಕೊಳ್ಳುವ ಒಂದು ಪ್ರವೃತ್ತಿ ಇದೆಯಲ್ಲ, ಅದರಿಂದ ಸುಖ ದುಃಖ ಸೃಷ್ಟಿಯಾಗ್ತಾ ಇದೆ ಹೊರತು ಅವರ ಸ್ವಭಾವದಿಂದ ಅಲ್ಲ. ಅವರ ಸ್ವಭಾವವನ್ನ ನಾವು ಅಳೆದ ರೀತಿಯಿಂದ ಅದು ಸುಖ ದುಃಖ ಆಗುತ್ತೆ ಅನ್ನುವಂಥದ್ದು. ಹಾಗಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಮನುಷ್ಯರ ಗುಣವನ್ನ ಆಧರಿಸದಲ್ಲೇ ಅವನು ಒಂದು ಪ್ರಕೃತಿಯ ಚೂರು, ಅವನು ಹುಟ್ಟಿ ಬೆಳೆದ ಸಂದರ್ಭದಲ್ಲಿ ಅವನಿಗೆ ಒಳ್ಳೆಯತನ ಬಂದಿದೆ, ಸಂತೋಷ. ಕೆಟ್ಟತನ ಬಂದಿದೆ, ಅದಕ್ಕೆ ನಾನು ಯಾಕೆ ವ್ಯಥೆ ಪಡ್ಬೇಕು?
ಅವನೇ ಕೆಟ್ಟತನ ಕಳ್ಕೋಬೇಕಷ್ಟೇ ಹೊರತು ತಿದ್ದೋದಕ್ಕೆ ನಾನು ಅವನ ಹಾಗೆ ಆಗಿರೋದ್ರಿಂದ ನಾಟಕದಲ್ಲಿ ಅಭಿನಯಿಸುವ ಎರಡು ಪಾತ್ರಗಳು ಒಂದು ಪಾತ್ರವನ್ನ ಇನ್ನೊಂದು ಪಾತ್ರ ನಿರ್ದೇಶನ ಮಾಡೋಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಲೋಕದ ರೀತಿಯನ್ನ ನೋಡಿದಾಗ ನಾವು ತಿದ್ದುವ ಗುದ್ದುವ ಪ್ರವೃತ್ತಿಯನ್ನ ಬೆಳೆಸ್ಕೊಂಡ್ಬಿಟ್ಟಿದೀವಿ. ಈ ತಿದ್ದುವ ಗುದ್ದುವ ಪ್ರವೃತ್ತಿಯಿಂದಾಗಿ ನಮಗೆ ದುಃಖ ಆಗ್ತಾ ಇದೆ ಅಂತ ಯೋಗ ಖಚಿತವಾದ ಭಾಷೆಯಲ್ಲಿ ಹೇಳುತ್ತೆ. ಹಾಗಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಗುಣಾಧಾರಿತವಾಗಿ ಪ್ರಪಂಚವನ್ನು ನೋಡ್ದಲೇನೆ ಬೇರೆ ಒಂದು ರೀತಿಯಲ್ಲಿ ನೋಡ್ಬೇಕು. ಬೇರೆ ರೀತಿಯಲ್ಲಿ ನೋಡೋದು ಹೇಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕ್ ಮುಂಚೆ ಈ ಸುಖ ಸಂತೋಷ ಅನ್ನೋ ಎರಡು ಪದಗಳ ಮಧ್ಯನ ಸಂಬಂಧವನ್ನ ನಾನೀಗ ನಿರೂಪಿಸಿ ಆಮೇಲೆ ಮತ್ತೆ ಅಲ್ಲಿಗೆ ಬರ್ತೀನಿ. ಸುಖ ಅಂದ್ರೆ ಆಗ್ಲಿ, ದುಃಖ ಅಂದ್ರೆ ಆಗ್ಲಿ ಏನಾಗ್ಬೇಕಾಗಿದೆ? ನೋಡುವ ನಾನು ಇರಬೇಕು, ಕಾಣುವ ಜಗತ್ತು ಇರಬೇಕು. ಇಂದ್ರಿಯಗಳು ಜಗತ್ತನ್ನ ನೋಡಿದಾಗ ಇಂದ್ರಿಯಗಳಿಗೂ ಆ ಜಗತ್ತಿನ ಒಂದು ವಸ್ತುವಿಗೂ ಸಂಪರ್ಕ ಬರುತ್ತೆ. ಈ ಸಂಪರ್ಕ ಬಂದಾಗ ನಾನು ನೋಡ್ತೀನಿ, ಆ ಸಂಪರ್ಕ ಗುಲಾಬಿ ಹೂ ನೋಡಿದಾಗ ನಂಗೆ ಸಂತೋಷ ಆಗುತ್ತೆ, ಮುಳ್ಳು ನೋಡಿದಾಗ ದುಃಖ ಆಗುತ್ತೆ. ಈ ಸಂಪರ್ಕದಲ್ಲಿ ಸುಖನೂ ಇದೆ, ದುಃಖನೂ ಇದೆ. ನಾನು ಸ್ವಭಾವತಃ ಗೋಳ್ ಕರಿಯೋನಾದ್ರೆ ಗುಲಾಬಿ ಹೂ ಇದ್ರೇನಂತೆ, ಮುಳ್ಳಿದ್ದೇ ಇದೆ ಅಂತೀನಿ. ಸ್ವಭಾವತಃ ಸಂತೋಷ ಪಡೋನಾದ್ರೆ ಮುಳ್ಳಿದ್ರೆ ಇರ್ಲಿ ಬಿಡು, ಎಚ್ಚರಿಕೆ ಆಗಿದ್ರೆ ಆಯ್ತು, ಗುಲಾಬಿ ಹೂ ಚೆನ್ನಾಗೇ ಇದೆ ಅಂತೀನಿ. ಆದ್ದರಿಂದ ಮೆನಿ ಟೈಮ್ಸ್ ಇಟ್ ಈಸ್ ಹ್ಯಾಪಿನೆಸ್ ಅಂಡ್ ಸಾರೋ ಈಸ್ ಹೆಬಿಚುವಲ್. ಅಭ್ಯಾಸ ಬಲದಿಂದ ನಾವು ಏನ್ ಮಾಡ್ತೀವಿ, ಇದನ್ ಸುಖ ಇದನ್ ದುಃಖ ಅಂತ ಹೇಳ್ತೀವಿ ಅಂತ ಹೇಳ್ತಾರೆ. ಹಾಗಿದ್ಮೇಲೆ ನಾವು ಏನ್ ಮಾಡ್ಬೇಕು ಅನ್ನೋಂಥದ್ದು ಆನಂದಕ್ಕೆ ಹೋಗ್ಬೇಕು ಅಂತ ಆಯ್ತು. ಆನಂದ ಅನ್ನೋದು ಈ ಹೊರ ಜಗತ್ತಿನ ಸಂಪರ್ಕದಿಂದ ಬರುವಂಥದ್ದಲ್ಲವೇ ಅಲ್ಲ. ಹೊರ ಜಗತ್ತು ಏನ್ ಬೇಕಾದ್ರೂ ಇದ್ಕೊಳ್ಳಿ. ನಾನು ಈಗಾಗಲೇ ಯೋಗದ ಬಗ್ಗೆ ಸಾಕಷ್ಟು ಹೇಳಿದ್ದೀನಿ, ನೆನಪು ಮಾಡ್ತಾ ಇದ್ದೀನಿ. ಉಪರತಿ ಅಂದ್ರೇನು? ತನ್ನೊಳಗೆ ತಾನಿರೋದು ಅಲ್ವಾ? ತನ್ನೊಳಗೆ ತಾನಿರುವಾಗ ಪ್ರಪಂಚ ಎಲ್ಲಿ ನೋಡ್ತಾನ ಅವನು ಪ್ರಪಂಚ ನೋಡೋದೇ ಇಲ್ಲ. ಅವನು ಅವಳು ಅಥವಾ ಅವಳು ಯಾರೇ ಆಗ್ಲಿ ಪ್ರಪಂಚ ನೋಡೋದಿಲ್ಲ. ತನ್ನೊಳಗೆ ಸಂತೋಷ ಕಂಡ್ಕೋತೀನಿ ಹೇಗೆ? ಈ ಗುಲಾಬಿ ಹೂ ಗಿಡ ತನ್ನೊಳಗೆ ಸಂತೋಷ ಕಂಡ್ಕೊಳ್ಳುತ್ತೆ ಅಂದ್ರೇನು? ತನಗೆ ಗುಲಾಬಿ ಹೂವನ್ನು ಅರಳಿಸುವ ಶಕ್ತಿ ಇದೆ, ತನಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಅರಳಿಸುತ್ತೆ. ಪಕ್ಕದ ಗುಲಾಬಿ ಗಿಡ ದೊಡ್ಡ ಹೂ ಅರಳಿಸಿದೆ, ನನ್ ಕಡಿಮೆ ಅಂತಾಗ್ಲಿ, ಪಕ್ಕದಕ್ಕಿಂತ ನನ್ನ ಹೂ ದೊಡ್ಡದಾಗಿದೆ ಅಂತ ಕಂಪೇರ್ ಮಾಡ್ಕೊಳ್ಳೋದೇ ಇಲ್ಲ, ಹೋಲಿಸ್ಕೊಳ್ಳೋದಿಲ್ಲ. ಹೋಗ್ಲಿ, ಮಲ್ಲಿಗೆ ಹೂವಿನ ಜೊತೆ ಹೋಲಿಸ್ಕೊಳ್ಳೋದಿಲ್ಲ. ತನ್ನ ಸಾಮರ್ಥ್ಯ ಏನಿದೆ ಅದನ್ನ ತಾನು ವ್ಯಕ್ತಪಡಿಸಿ ಸುಖವಾಗಿರುತ್ತೆ, ಅದು ಆನಂದ. ಆದ್ರೆ ನಾವು ಹಾಗಲ್ಲ. ನಾನು ಹೀಗೆ ಅನ್ಕೊಂಡಿದ್ದೆ, ಅವನ್ ಹಾಗೆ ಮಾಡ್ಬಿಟ್ಟ ಅಂತ ನಾವು ಯಾವಾಗ ಗುಣ ಆಧಾರಿತವಾಗಿ ಹೋಗ್ತೀವೋ ಅವಾಗ ತೊಂದರೆಗೆ ಸಿಕ್ಕಾಕೋತೀವಿ. ಆದ್ದರಿಂದ ಯೋಗದ ಪ್ರಕಾರ ಸುಖ ಅನ್ನೋದು ಇಲ್ವೇ ಇಲ್ಲ. ಹಾಗಾದ್ರೆ ಸುಖ ಅಂದ್ರೆ ಏನು? ಯೋಗದವ್ರು ಹೇಳೋದು ಅಂದ್ರೆ ದುಃಖ ಇಲ್ಲದ ಹಾಗೆ ಇರುವುದೇ ಸುಖ. ದುಃಖ ಇಲ್ಲದ ಹಾಗೆ ಇರುವುದೇ ಸುಖ. ಯಾಕೆಂದ್ರೆ ನಾವು ಸುಖ ಹುಡುಕೊಂಡು ಹೋದಾಗ ನಮ್ಗೆ ಗೊತ್ತಿಲ್ದಾಗ ದುಃಖ ಬರುತ್ತೆ. ಯಾಕೆಂದ್ರೆ ನಾನು ಹೀಗಿರುತ್ತೆ ಅನ್ಕೊಂಡಿದ್ದೆ, ಅದಾಗಿರ್ಲಿಲ್ಲ ಅಂದ್ರೆ ಸುಖ ಕೊನೆಗೆ ದುಃಖವಾಗೇ ಪರಿಣಮಿಸುತ್ತೆ. ಅದರಿಂದ ಸುಖದ ಹುಡುಕಾಟವು ದುಃಖಕ್ಕೆ ದಾರಿ ಮಾಡಿಕೊಡೋದಾದ್ರೆ ಅಂತ ಸುಖ ಬೇಡಲೇಬೇಡ ಅನ್ನುವಂಥದ್ದು ಸ್ವಭಾವತಃ ಸರಿಯಾದದ್ದು. ಆ ದೃಷ್ಟಿಯಿಂದ ಭಗವದ್ಗೀತೆಯಲ್ಲಿ ಅನೇಕ ಇಂಥ ವಿಷಯಗಳನ್ನ ಚರ್ಚೆ ಮಾಡಿದ್ದಾರೆ. ಅದರಲ್ಲಿ ಒಂದು ಅಂಶವನ್ನ ನಾನು ನಿಮ್ಗೆ ಹೇಳೋದಾದ್ರೆ, ಸುಖದಲ್ಲಿ ಕೂಡ 3 ಬಗೆ ಇದೆ ಅಂತ ಹೇಳ್ತಾರೆ. ಸುಖದಲ್ಲಿ 3 ಬಗೆ ಇದೆ ಅಂತ. ಏನದು ಅಂದ್ರೆ ಸಾತ್ವಿಕ ಸುಖ, ರಾಜಸ ಸುಖ, ತಾಮಸ ಸುಖ ಅಂತ 3 ಇದೆ ಅಂತ ಹೇಳ್ತಾರೆ. ಹಾಗಂದ್ರೆ ಏನು? ಸಾತ್ವಿಕ ಸುಖದಲ್ಲೇ ಸಾತ್ವಿಕ ಎಂಥದ್ದು, ರಾಜಸ ಎಂಥದ್ದು, ತಾಮಸ ಎಂಥದ್ದು ಅಂತ ನಾವು ಕೇಳೋದು ಅತ್ಯಂತ ಸಹಜವಾದ್ದು. ಪ್ರೀತಿಯಲ್ಲೂ ಅಷ್ಟೇ, ಪ್ರೀತಿಯಲ್ಲೂ 3 ಇದೆ. ಯಾವುದು? ಪ್ರೇಮ, ಮೋಹ, ಕಾಮ ಅಂತ 3 ಇದೆ. ಈಗ ಕಾಮ ಅನ್ನೋದು ತಗೊಳ್ಳೋಣ. ಕಾಮ ಅಥವಾ ತೃಷ್ಣೆ ಅಂದ್ರೆ ನಂಗೆ ಈ ಆಸೆ ಈಗಲೇ ಪೂರೈಸ್ಬಿಡ್ಬೇಕು ಅಂತ ಚಡಪಡಿಸ್ತೀನಲ್ಲ, ಸುಖದ ಆಸೆಗೋಸ್ಕರ ದುಃಖ ಪಡ್ತೀನಲ್ಲ, ದುಃಖ ತಂದು ಕೊಡುವ ಸುಖವನ್ನ ರಾಜಸ ಸುಖ ಅಂತ ಕರೀತಾರೆ. ತಾಮಸ ಸುಖ ಅಂದ್ರೆ ಏನ್ ಹಾಗಾರೆ ಅಂತಂದ್ರೆ, ಅದೇನೋ ಗೊತ್ತಿಲ್ಲ, ಸುಖ ಸಿಕ್ತು ದುಃಖ ಸಿಕ್ತು, ಸುಖ ಬಂದಾಗ ನಗ್ತೀನಿ, ದುಃಖ ಬಂದಾಗ ಅಳ್ತೀನಿ ಅಂತ ಅದ್ರ ಬಗ್ಗೆ ಆಲೋಚನೆ ಮಾಡದೇ ಇರೋದಿದೆಯಲ್ಲ, ಅದನ್ನ ತಾಮಸ ಸುಖ ಅಂತಾರೆ. ತಾಮಸ ಸುಖಕ್ಕೆ ಮೋಹ ಅಂತ ಕರೀತಾರೆ. ರಾಜಸ ಸುಖಕ್ಕೆ ಕಾಮ ಮತ್ತು ತೃಷ್ಣೆ ಅಂತ 2 ಪದ ಕರೀತಾರೆ. 3ನೇದು ಸಾತ್ವಿಕ ಸುಖ ಅಂದ್ರೆ ಏನು ಅಂತಂದ್ರೆ,
ನಿನ್ ನೋಡೇ ಸಂತೋಷ ಪಡ್ತೀನಿ. ಇದ್ದಲ್ಲಿ ಇರು ಹೂವೆ ಬಳ್ಳಿ ಹಡಗಳು ಗಾಳಿ ಹಡಗಳು ನಾವೇ ತೂಗಾಡು ಒಂದದಲ್ಲಿ ತೂಗುತ್ತಿರು ಅಂತ ಪೂತಿ ನರಸಿಂಹಾಚಾರ್ಯ ಒಂದು ಪದ್ಯದಲ್ಲಿ ಬರೀತಾರೆ. ಹೂವು ಇದ್ ಕಡೆ ಇದೆ, ನನ್ ಕಣ್ಣಿಗೆ ಯಾಕೆ ಕಾಣ್ತಾ ಇದೆ ಅಂದ್ರೆ ಆ ಗಾಳಿಯ ಹಡಗು, ಗಾಳಿಯಲ್ಲಿ ಹೋಗ್ತಿರೋ ಹಡಗು ಈ ಗಿಡ, ಅದರಲ್ಲಿ ಹಡಗಿನಲ್ಲಿ ಪಟ ಅಲಗಾಡತ್ತಲ್ಲ, ಹಾಗೆ ಈ ಹೂವು ಅಲಗಾಡ್ತಾ ಇರ್ಲಿ ಅಂತ ಕಾಣುತ್ತೆ. ಅಂದ್ರೇನು, ನೋಡಿ ಸಂತೋಷ ಪಡ್ತೀನಿ, ನಾನು ಹೂವನ್ನು ಡಿಸ್ಟರ್ಬ್ ಮಾಡಲ್ಲ, ನಾನು ಡಿಸ್ಟರ್ಬ್ ಆಗಲ್ಲ. ಇದನ್ನ ಸಾತ್ವಿಕ ಸುಖ ಅಂತ ಕರೀತಾರೆ. ಅದನ್ನ ಸುಖನ ಸಾತ್ವಿಕ ಸುಖ ಅಂತ. ಹಾಗೆ ಪ್ರೇಮ ಅದನ್ನ ಪ್ರೇಮನೂ ಅಷ್ಟೇ, ನಿನ್ ಪಾಡಿಗೆ ನೀನಿರು, ನೀನ್ ನೋಡ್ ನಾನು ಸಂತೋಷ ಪಡ್ತೀನಿ ಅನ್ನೋದಿದೆಯಲ್ಲ, ಅದು ಸಾತ್ವಿಕ ಪ್ರೀತಿ, ಅದನ್ನ ಪ್ರೇಮ ಅಂತ ಕರೀತಾರೆ. ಪ್ರೇಮ, ಮೋಹ ಮತ್ತು ಕಾಮ ಮೂರು ಹೇಗಿದೆಯೋ ಸುಖದಲ್ಲೂ ಅಷ್ಟೇ. ಸಾತ್ವಿಕ ಸುಖ, ರಾಜಸ ಸುಖ, ತಾಮಸ ಸುಖ ಅಂತಿದೆ. ಹಾಗಾದ್ರೆ ಸಾತ್ವಿಕ ಸುಖ ಅಂದ್ರೆ ಏನು ಅಂತ ಭಗವದ್ಗೀತೆಯಲ್ಲಿ ಏನ್ ಹೇಳಿದೆಯೋ ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಏನಂತ ಹೇಳ್ತಾರೆ ಅಂದ್ರೆ 18ನೇ ಅಧ್ಯಾಯದಲ್ಲಿ 37ನೇ ಶ್ಲೋಕದಲ್ಲಿ ಕೃಷ್ಣ ಸಾತ್ವಿಕ ಸುಖದ ಡೆಫಿನೇಷನ್ ಕೊಡ್ತಾನೆ. ಎತ್ತದಗ್ರೆ ವಿಷಮಿಯ, ಯಾವುದು ಪ್ರಾರಂಭದಲ್ಲಿ ಕಹಿಯೋ, ಪರಿಣಾಮೇ ಅಮೃತೋಪಮಂ, ಕೊನೆಯಲ್ಲಿ ಅದು ತುಂಬಾ ಖುಷಿ ಕೊಡುತ್ತೋ. ಪ್ರಾರಂಭದಲ್ಲಿ ಕಷ್ಟ, ಕೈ ಕೆಸರಾಗ್ಬೇಕು, ಆಮೇಲೆ ಬಾಯಿ ಮೊಸರಾಗುತ್ತೆ. ಪರಿಣಾಮೇ ಅಮೃತೋತ್ಪಂ ತತ್ ಸುಖಂ ಸಾತ್ವಿಕಂ ಪಾರ್ಥ ಆತ್ಮಬುದ್ಧಿ ಪ್ರಸಾದಜಂ. ಅದು ಆತ್ಮ ಪ್ರಜ್ಞೆಯನ್ನ, ನನ್ನೊಳಗಿರುವ ಚೈತನ್ಯದ ಪ್ರಜ್ಞೆಯನ್ನ ಕೊಡ್ಬೇಕು, ಸುಖಾನು ಕೊಡ್ಬೇಕು, ದುಃಖಾನು ಕೊಡ್ಬೇಕು, ಆಗ ಅದು ಸಾತ್ವಿಕವಾದದ್ದು ಅಂತ ಹೇಳ್ತಾನೆ. ಈ ಶ್ಲೋಕ ಸುಲಭವಾಗಿ ಅರ್ಥ ಆಗಲ್ಲ. ಪ್ರಾರಂಭದಲ್ಲಿ ಕಷ್ಟ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ, ಚಂಚಲವಾದ ಮನಸ್ಸು, ಕಣ್ಣು ನೋಡಿದ್ದು ಸುಂದರವಾದದ್ದು ಬೇಕು ಅನ್ನತ್ತಲ್ಲ, ಬೇಡ ನೀ ಸುಮ್ಮನೆ ಕೂತ್ಕೊಂತ ದಬಾಯಿಸ್ಬೇಕು ಅದನ್ನ. ಅದರಿಂದ ಪ್ರಾರಂಭದಲ್ಲಿ ವಿಷ. ಆದ್ರೆ ನಿಧಾನವಾಗಿ ಆಲೋಚನೆ ಮಾಡಿದಾಗ ಈ ಕಣ್ಣು, ಕಿವಿ, ಮೂಗು ಎಲ್ಲ ನಾವು ಹುಟ್ಟದಾಗ ಬಂದಿದ್ದು, ಸಾಯುವಾಗ ಹೋಗುವಂಥದ್ದು. ಇದಕ್ಕೆ ನಾನು ಯಾಕೆ ಗುಲಾಮ್ನಾಗಿರ್ಬೇಕು? ಆ ಚೈತನ್ಯ ಇನ್ನೊಂದು ದೇಹದಲ್ಲಿ ಸೇರ್ಕೊಂಡು ಏನಾಗುತ್ತೋ ಗೊತ್ತಿಲ್ಲ. ನಾನು ಮನೆಯಿಂದ ಊರ್ ಬಿಟ್ಟು ಹೋಗೋರ್ಗೆ ಹಾಲು ಹೆಪ್ಪಾಕೋ ಯೋಚನೆ ಯಾಕೆ? ಓಡೋಗೋ ಬಡ್ಡಿ ಹಾಲು ಹೆಪ್ಪಾಕ್ತಾಳೆ ಅಂತ ಕನ್ನಡದಲ್ಲಿ ಗಾದೆ ಇದೆ. ಅಂತ ಒಂದು ಧೋರಣೆ ಇದೆಯಲ್ಲ, ಅದು ಸಾತ್ವಿಕವಾದ ಸುಖ ಅಂತ ಹೇಳ್ತಾರೆ. ಅಂದ್ರೇನು, ನೋವಾದ್ರೂ ಕೂಡ ನಂಗೆ ಸೃಷ್ಟಿಕರ್ತನ ಜ್ಞಾಪಕ ಬರಬೇಕು, ನಲಿವಾದ್ರೂ ಕೂಡ ಸೃಷ್ಟಿಕರ್ತನ ಜ್ಞಾಪಕ ಬರಬೇಕು ಹೊರತು ನೋವು ನಲಿವು ನಂದಲ್ಲ. ಅದು ನೆನಪಿಸುವ ಸೃಷ್ಟಿಕರ್ತ ನಾನು ಅಂತ ಅನ್ಕೊಳ್ಳೋದು ಸಾತ್ವಿಕ ಸುಖ. ಇನ್ನು ರಾಜಸ ಸುಖಕ್ಕೆ ಬರ್ಬೇಕಾದ್ರೆ ಅದೇ ಅಧ್ಯಾಯ 18ನೇ ಅಧ್ಯಾಯದ 38ನೇ ಶ್ಲೋಕದಲ್ಲಿ ಹೇಳ್ತಾರೆ. ಸಾತ್ವಿಕ ಹೇಳಿದ್ಮೇಲೆ ರಾಜಸ ಸುಖ ಹೇಳ್ತಾರೆ. ರಾಜಸ ಸುಖದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ವಿಷಯೇಂದ್ರಿಯ ಸಂಯೋಗ. ನೋಡಿ, ಸ್ಪಷ್ಟವಾಗಿದೆ. ಒಂದು ಇಂದ್ರಿಯಕ್ಕೆ ಆಕರ್ಷಕವಾದ ವಸ್ತು ವಿಷಯ, ಅದನ್ನು ವಿಷಯ ಅಂತ ಕರೀತಾರೆ. ವಿಷಯ ಅಂದ್ರೆ ಟಾಪಿಕ್ ಅಂತ ನಾವು ಬಳಸ್ತೀವಿ. ಇಂದ್ರಿಯಕ್ಕೆ ಆಕರ್ಷಕವಾದದ್ದೆಲ್ಲ ವಿಷಯ. ವಿಷಯ ಮತ್ತು ಇಂದ್ರಿಯ ಎರಡು ಕೂಡಿದಾಗ ವಿಷಯೇಂದ್ರಿಯ ಸಂಯೋಗಾತ್ ಯತ್ ಸುಖಂ ಅಮೃತೋಪಮಂ. ನಾನು ಗುಲಾಬಿ ನೋಡಿ ಸಂತೋಷ ಪಡೋಕೆ ಶ್ರಮ ಏನ್ ಪಡ್ತೀನಿ? ನಾನು ಏನು ಶ್ರಮ ಪಡಲ್ಲ. ಅದು ಮೊದಲು ಸುಖವಾಗಿರುತ್ತೆ, ಖುಷಿ ಕೊಡುತ್ತೆ. ಆದ್ರೆ ಪರಿಣಾಮೇ ವಿಷಮಿವ, ಆ ಗುಲಾಬಿ ಹೂ ಬಾಡೋದಾಗ, ನನಗೆ ಕಣ್ಣು ಕುರುಡಾದಾಗ ವ್ಯಥೆ ಪಡ್ತೀನಿ. ಅದರಿಂದ ಕೊನೆಯಲ್ಲಿ ಅದು ವ್ಯಥೆ ಕೊಡುತ್ತೆ. ಯಾಕೆಂದ್ರೆ ಅದಕ್ಕೂ ನನಗೂ ಸಂಬಂಧ ಕಲ್ಪಿಸ್ಕೊಂಡೆ. ಗುಲಾಬಿ ಹೂವಿನ ಆಕರ್ಷಣೆಗೆ ಒಳಗಾಗಿ ಬಂದು ಸೊಳ್ಳೆ ಕಚ್ಚಿದ್ರು ನಂಗೆ ಗೊತ್ತಾಗಲ್ಲ. ಒಂದು ರೀತಿಯಲ್ಲಿ ಅದು ಅಮಲ ಆಗುತ್ತೆ. ಆದ್ದರಿಂದ ಅಂಥ ಸುಖ ಇದೆಯಲ್ಲ, ಅಮಲುಕಾರಕ ಸುಖ ಯಾವುದದು? ಪ್ರಪಂಚ ಮತ್ತು ಈ ಪ್ರಪಂಚದ ವಸ್ತು ಇಂದ್ರಿಯಗಳ ಸಂಯೋಗದಿಂದ ಆದದ್ದು, ಅದನ್ನ ರಾಜಸ ಸುಖ ಅಂತ ಕರೀತಾರೆ. ನಾವು ಜೀವನದಲ್ಲಿ ಇಷ್ಟು ದಿವಸನೂ ನಾವು ನೋಡಿ ಯೋಚನೆ ಮಾಡಿ ಆಲೋಚನೆ ಮಾಡಿ ಜನರು ಮಾತಾಡೋದು ನೋಡಿ, ಉಂಡು ಸುಖ ಪಡ್ಲಿಲ್ಲ, ಉಟ್ಟು ಸುಖ ಪಡ್ಲಿಲ್ಲ, ಮಗನ್ ಮದುವೆ ನೋಡಿ ಸುಖ ಪಡ್ಲಿಲ್ಲ, ಹಾಗೆ ಸತ್ತೋಗ್ಬಿಟ್ರು ಅಂತಂತೀವಿ ನಾವು. ಅಂದ್ರೇನು, ಪ್ರಪಂಚದಲ್ಲಿ ಏನಾದ್ರೂ ಒಂದು ಘಟನೆ ಆಗ್ಬೇಕು, ಆ ಕಾರಣ ಹುಡುಕ್ಬೇಕು ನಾವು. ಆ ಕಾರಣ ನನ್ಗೆ ಹಿತ ಅನ್ನಿಸ್ಬೇಕು, ಅದು ಸುಖ. ಪ್ರಪಂಚದಲ್ಲಿ ಆಗೋ ಘಟನೆ ಕಾರಣದಿಂದ ನಂಗೆ ಹಿತ ಅನ್ನಿಸ್ತಿದ್ರೆ ಅದು ದುಃಖ. ಅದರಿಂದ ಈ ದುಃಖಗಳು ಪ್ರಪಂಚ ಮತ್ತು ನಾನುಗಳ ಸೇತುವೆಯಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಅನ್ನುವಂಥದ್ದು ನಮ್ಮೆಲ್ಲರ ನಂಬಿಕೆ. ಆದ್ರೆ ಯೋಗ ಹಾಗೆ ಹೇಳೋದಿಲ್ಲ, ಆ ಸಂಯೋಗವೇ ಬೇಕಾಗಿಲ್ಲ ಅಂತ ಹೇಳುತ್ತೆ. ಇನ್ನು ತಾಮಸ ಸುಖ ಅಂದ್ರೆ ಏನು? ರಾಜಸ ಆಯ್ತು, ಸಾತ್ವಿಕ ಆಯ್ತು. ತಾಮಸ ಸುಖ ಅನ್ನೋದನ್ನ 39ನೇ ಶ್ಲೋಕದಲ್ಲಿ ಹೇಳ್ತಾರೆ. ಏನದು?
ಎತ್ತದಗ್ರೇಚ ಅನುಬಂಧೇಚ, ನನಗೆ ನೋಡಿದಾಗ ಇಷ್ಟ ಆದಾಗ ಪ್ರಾರಂಭದಿಂದಾಗ್ಲಿ, ನೋಡಿದ್ದು ಮುಗಿದು ವ್ಯಥೆ ಆದಾಗ್ಲಿ, ಸುಖ ಆದಾಗಲಿ ದುಃಖ ಆದಾಗಲಿ ಸದಾ ಮೋಹನಮಾತ್ಮನ, ಆತ್ಮವನ್ನೇ ಮರೆಸ್ಬಿಡುತ್ತೆ. ನಾನು ಚೈತನ್ಯ, ಈ ದೇಹನೇ ನಾನಲ್ಲ, ಈ ದೇಹದ ಸುಖ ನಾನಲ್ಲ, ದುಃಖ ನಾನಲ್ಲ ಅಂತ ಯಾವ್ದು ಮರೆತು ಬಿಡುತ್ತೋ, ನಿದ್ರಾಲಸ್ಯ ಪ್ರಮಾಣೋದ್ಧೌತಂ, ನಿದ್ದೆ ಮತ್ತು ಆಲಸ್ಯವನ್ನ ಉಂಟು ಮಾಡುತ್ತೆ. ನಾನು ನೋಡ್ತಾ ಇರಿ, ನೀವು ತುಂಬಾ ಇಷ್ಟವಾಗಿದೆ ಅಂತ ಟೂರ್ ಹೋದರೆ ಒಂದ್ ಸ್ವಲ್ಪ ಹೊತ್ತು ನೋಡಿದ ಮೇಲೆ ತೂಕಡಿಕೆ ಬರುತ್ತೆ. ಆದ್ರೆ ನಿದ್ದೆ ಆಲಸ್ಯವನ್ನು ಉಂಟು ಮಾಡೋದು ಅದನ್ನ ತಾಮಸ ಸುಖ ಅಂತ ಹೇಳ್ತಾರೆ. ಹಾಗಾದ್ರೆ ನಿಜವಾದ ಸುಖ ಯಾವುದು ಅಂದ್ರೆ ಸಾತ್ವಿಕವೂ ಅಲ್ಲದ, ರಾಜಸವೂ ಅಲ್ಲದ ತಾಮಸವಾದ ಸುಖ. ರಾಜಸ ವ್ಯಕ್ತಿ ಅಂದ್ರೆ ಹೇಗಿರ್ತಾನೆ ಅಂದ್ರೆ ಅವನಿಗೆ ಮರೆಯಕ್ ಸಾಧ್ಯವೇ ಇಲ್ಲ. ಅವನು ಸಂತೋಷನೂ ಜ್ಞಾಪಕ ಇಟ್ಕೋತಾನೆ, ದುಃಖನೂ ಜ್ಞಾಪಕ ಇಟ್ಕೋತಾನೆ. ಹರ್ಷ ಶೋಕ ಸಮನ್ವಿತಂ ಅಂತ 18ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಏನಂತ ಅಂದ್ರೆ ಸಾತ್ವಿಕನಾದವನ್ಗೆ ಇನ್ನೇನಿಲ್ಲ, ಅವನ್ಗೆ ಸುಖನೂ ಇಟ್ಕೊಂಡು ಯಾರು ಮಾತಿಗೆ ಸಿಕ್ಕಿದ್ರೆ ಸುಖ ಹೇಳ್ಕೊತಾನೆ, ಇಲ್ಲ ದುಃಖ ಹೇಳ್ಕೊತಾನೆ. ಇವೆರಡೂ ನಂದಲ್ಲ ಅಂತ ಅನ್ಕೊಳ್ಳುವಂತ ಎಚ್ಚರ ಅವನಿಗೆ ಇರೋದೇ ಇಲ್ಲ. ಅಂತವ್ರನ್ನ ರಾಜಸವಾದ ಧೃತಿ ಅಂತ ಕರೀತಾರೆ. ಈಗ ಅದೇ ಇದನ್ನೆಲ್ಲ ಬಿಟ್ಬಿಡೋಣ, ಭಗವದ್ಗೀತೆ ಬಿಟ್ಬಿಡೋಣ. ಈಗ ಮಂಕುತಿಮ್ಮನ ಕಗ್ಗಕ್ಕೆ ಬರೋಣ. ಏನದು? ಏನೇನು ಹಾರಾಟ ಸುಖಕ್ಕೆಂದು ಲೋಕದಲ್ಲಿ. ಎಷ್ಟು ಜನ ಎಷ್ಟು ತರ ಕಷ್ಟಪಡ್ತಿದ್ದಾರೆ ಸುಖಕ್ಕೆ ಅಂತ. ಆದ್ರೆ ತಾನಾಗಿ ಗಾಳಿ ಒಲೆ ಬಂದ ಸುಖವೇ ಸುಖ. ತಾನಾಗಿ ಗಾಳಿ ಬೀಸಿದಾಗ ಹೇಗೆ ಬರುತ್ತಲ್ಲ ಅದೇ ಸುಖ. ನೀನು ಕೈ ಬೀಸಿದೊಡೆ ಸೆಕೆ ಆಗುತ್ತೆ ಅನ್ಬಿಟ್ಟು ಫ್ಯಾನ್ ಹಾಕೊಂಡ್ರೆ ಅಥವಾ ನೀನ್ ಕೈ ಬೀಸಿದರೆ ನೋವು ಬೆವರುಗಳೇ ಫಲ. ಈ ಪದ್ಯ ಬರೆದಾಗ ಎಲೆಕ್ಟ್ರಿಕ್ ಫ್ಯಾನ್ ಇರ್ಲಿಲ್ಲ, DVG ಅವ್ರು ಬರೆದಾಗ ನೋವು ಬೆವರುಗಳೇ ಫಲ. ಹಾಗಾದ್ರೆ ನಾವು ಎಲೆಕ್ಟ್ರಿಕ್ ಫ್ಯಾನ್ ಹಾಕೋತೀವಿ. ಹಾಗಾದ್ರೆ ಈ ಮಂಕುತಿಮ್ಮನ ಕಗ್ಗ ಸರಿ ಇಲ್ವೋ? ಖಂಡಿತ ಸರಿ ಇದೆ. ಯಾಕೆ ಅಂತಂದ್ರೆ ಜೋರಾಗಿ ನೀವು ಫ್ಯಾನ್ ಹಾಕೊಂಡ್ರೆ ಕಣ್ಣು ಉರಿಯುತ್ತೆ. ಇದು ನೀರಿದೆಯಲ್ಲ, ಈ ಕಣ್ಣೀರಿದೆಯಲ್ಲ, ಅದು ಇವಾಪರೇಟ್ ಆಗುತ್ತೆ. ಅಸಹಜವಾದ ಒಂದು ಸೃಷ್ಟಿ ಆಗುತ್ತಲ್ಲ, ನೀವು ಫ್ಯಾನ್ ಹಾಕೊಂಡು ಸುಖ ಬೀಳಲಾರ. ಹಾಗಾಗಿ ಈಗಲೂ ಆ ಪದ್ಯ ಪ್ರಸಕ್ತವೇ, ಇನ್ನೊಂದು ಸ್ವಲ್ಪ ಬದಲಾಯಿಸಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನ್ಯಾಯಾಲಯದಲ್ಲಿ ಮ್ಯುಟಾಟಿಸ್ ಮ್ಯುಟಾಂಡಿಸ್ ಅಂತ ಕರೀತಾರೆ. ಅಂದ್ರೆ ಸಂದರ್ಭಕ್ಕೆ ತಕ್ಕ ಹಾಗೆ ಅದ ಅರ್ಥನ ಸ್ವಲ್ಪ ಬದಲಾಯಿಸ್ಬೇಕಾಗುತ್ತೆ. ಈಗ ಆನೆ ಕುದುರೆ ಒಂಟೆ ಇಲ್ಲ ಲೊಳಲೊಟ್ಟೆ ಅಂತ ಪುರಂದರದಾಸರು ಬರೆದಿದ್ದಾರೆ. ಆದ್ರೆ ಇವಾಗ ಯಾರ ಹತ್ರ ಆನೆ ಇಲ್ಲ, ಕುದುರೆ ಇಲ್ಲ, ಒಂಟೆ ಇಲ್ಲ, ಪುರಂದರದಾಸರು ಯೂಸ್ಲೆಸ್ ಅನ್ನೋ ಹಾಗಿಲ್ಲ. ಈಗ ನಾನು ಏನ್ ಹೇಳ್ಬೇಕು? ಸ್ಕೂಟ್ರ್, ಮೋಟರ್ ಸೈಕಲ್, ಕಾರ್ ಎಲ್ಲ ಲೊಳಲೊಟ್ಟೆ ಅಂತ ಹೇಳ್ಬೇಕು. ಯಾಕೆ ಅಂದ್ರೆ ಇವಾಗ ಸ್ಕೂಟ್ರ್, ಮೋಟರ್ ಸೈಕಲ್, ಕಾರ್ ಇದೆಯಲ್ಲ, ಅದ್ರ ಕುದುರೆ ಎಲ್ಲ ಆನೆ ಒಂಟೆ ಜಾಗನ ಆಕ್ರಮಿಸ್ಕೊಂಬಿಟ್ಟಿದೆ. ಸೊ ಹಾಗಾಗಿ ಆತ್ಮೀಯರೇ, ಈ ಸುಖ ಸಂತೋಷ ನಾವು ಕಲ್ಪಿಸ್ಕೊಂಡಿರುವಂತ ರಾಜಸ ಸುಖ, ರಾಜಸ ಸಂತೋಷವನ್ನೇ ನಾವು ಕಲ್ಪಿಸ್ಕೊಂಡಿರೋದು. ಆದ್ರಿಂದ ಇದು ಏನು ಆನಂದದಾಯಕ ಅಲ್ಲ ಅಂತ. ಸುಖ ಅನ್ನೋದು ಪಂಚೇಂದ್ರಿಯಗಳಿಗೆ ಆಗುವಂಥದ್ದು, ಸಂತೋಷ ಅನ್ನೋದು ಅಂತರಿಂದ್ರಿಯಕ್ಕೆ ಆಗುವಂಥದ್ದು. ಇಷ್ಟನ್ನ ನಾವು ಮೊದಲು ಸ್ಪಷ್ಟ ಮಾಡ್ಕೊಳ್ಳೋಣ. ನಾವು ಹುಡುಕ್ತಾ ಇರೋದು ಪಂಚೇಂದ್ರಿಯ ಸುಖನೇ. ಪಂಚೇಂದ್ರಿಯ ಸುಖ ಅಲ್ದಿದ್ರೆ ನಾವ್ಯಾಕೆ ಮಗನ್ ಮದುವೆ ನೋಡ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತ ಹೇಳ್ತಿದ್ವಿ. ಸಂತೋಷ ಅಂದ್ರೆ ಮನಸ್ಸಿಗೆ ಎಲ್ರು ನನ್ನ ಇಷ್ಟದಂಗೆ ನಡ್ಕೊಂಡ್ಬಿಟ್ರೆ ಅವಾಗ ಮನಸ್ಸಿಗೆ ಸುಖಕ್ಕಿನ್ನ ಕಷ್ಟ ಸಂತೋಷ ಆಗುತ್ತೆ. ನಾವು ಪಟ್ಟಿಲ್ಲ ಅಂತ ಹೇಳಲ್ಲ, ನಾನು ಪಟ್ಟಿದೀವಿ. ಮದುವೆಗೆ ಇನ್ವಿಟೇಷನ್ ಹಾಕ್ತಾನೆ, ನೀವೆಲ್ಲರೂ ಬಂದು ನನ್ನ ಮನಸ್ಸು ಸಂತೋಷ ಪಡಿಸಿ ಅಂತ. ಅದರಿಂದ ಸಂತೋಷ ಅಂದ್ರೆ ಹಾಗೆ. ಇನ್ನು ಪದದ ಅರ್ಥದಲ್ಲಿ ತಗೊಂಡ್ರೆ ಖ ಅಂದ್ರೆ ಇಂದ್ರಿಯಗಳು, ಸು ಅಂದ್ರೆ ಸುಸ್ಥಿತಿಯಲ್ಲಿರೋದು. ಇಂದ್ರಿಯಗಳು ಸುಸ್ಥಿತಿಯಲ್ಲಿರೋದು ಸುಖ. ನನ್ ಕಣ್ಣಿಗೆ ಯಾವ ಹಾಡನ್ನ ಕಣ್ಣಿಗೆ ಯಾವ ದೃಶ್ಯ ನೋಡ್ಬೇಕು ಅಂತ ನೋಡಿಸ್ತೀನೋ ಅವಾಗ ಕಣ್ಣು ಗಲಾಟೆ ಮಾಡಲ್ಲ. ನಂಗೆ ಅದ್ ಬೇಕು, ಇದು ಎಳೋ ಮಗು ನಿಲ್ಲಿಸ್ಬಿಡುತ್ತೆ ಎಳುನ. ಅದು ಕಣ್ಣಿನ ಸುಖ. ಹಾಡನ್ನ ನಂಗೆ ಇಷ್ಟವಾದ್ದನ್ನು ಕೇಳಿದ್ರೆ ಏನಾಗುತ್ತೆ? ಅದು ಕಿವಿಯ ಸುಖ. ಪರಿಮಳವನ್ನು ನೋಡಿದ್ರೆ ಏನಾಗುತ್ತೆ? ಅದು ಮೂಗಿನ ಸುಖ. ಆದ್ರೆ ಎಲ್ಲ ಸುಖಗಳು ಕೂಡ ನಾನು ಪ್ರಕೃತಿಯ ಒಂದು ಚೂರು, ಪ್ರಕೃತಿ ನನಗಿನ್ನ ಜಾಸ್ತಿ ದಿವಸ ಇರುತ್ತೆ, ನಾನು ಇದ್ದೋಗೋನು ಅನ್ನೋಂಥದ್ದಾಗ್ಲಿ, ನಾನು ದೇಹವಲ್ಲ, ಈ ದೇಹದ ಸುಖ ನನಗೆ ಬೇಕಾದ್ದು ಅಲ್ಲ, ನಾನು ಚೈತನ್ಯ ಸ್ವರೂಪಿ ಅನ್ನೋದನ್ನ ಮರೆಸತ್ತೆ. ಅದನ್ನ ವಿಸ್ಮೃತಿ ಅಂತಾರೆ. ಅದನ್ನ ವಿಸ್ಮೃತಿಯನ್ನು ಉಂಟು ಮಾಡೋದ್ರಿಂದ ಈ ಸುಖ ಮತ್ತು ಇದು ಯಾವುದೂ ಕೂಡ ಬಹಳ ಕಾಲ ಉಳಿಯುವಂಥದ್ದಲ್ಲ. ಒಂದು ರೀತಿಯಲ್ಲಿ ಹಾಗೆ ನೋಡಿದ್ರೆ ಸುಖ ಕೂಡ ನನಗೆ
ಬಂದಾಗ ಸಾಕಪ್ಪ ಆರಾಮಕ್ಕೆ ನಾನು ಏನ್ ದೇವ್ರ ದರ್ಶನ ತುಂಬಾ ಚೆನ್ನಾಗಾಯ್ತು, ನಾನು ದುಃಖ ಎಲ್ಲ ಮರ್ತ್ಬಿಟ್ಟೆ ಅಂತ ಹೇಳ್ತೀವಿ. ದೇವ್ರ ದರ್ಶನ ಎಷ್ಟೊತ್ತಾಯ್ತು, ಎಷ್ಟೊತ್ತು ಸುಖ ಆಗಿದ್ರಿ ಅಂತ ಪ್ರಶ್ನೆ ಹಾಕೊಂಡ್ರೆ ಇಂದ್ರಿಯ ಸುಖ ಕಾಲಬದ್ಧವಾದದ್ದು ಅಂತ ನಮ್ಗೆ ಅರ್ಥವಾಗ್ಬಿಡುತ್ತೆ. ಇನ್ನು ಸುಖ ಅನ್ನೋ ಪದ, ಖ ಅಂದ್ರೆ ಇಂದ್ರಿಯ, ಸು ಅಂದ್ರೆ ಸುಸ್ಥಿತಿಯಲ್ಲಿರೋದು, ಸುಖ ಅಂದ್ರೆ ಇಂದ್ರಿಯಗಳು ಸುಸ್ಥಿತಿಯಲ್ಲಿರೋದು ಅಂತ. ಸಂತೋಷ ಅಂದ್ರೇನು ಅಂದ್ರೆ, ತೋಷ ಅಂದ್ರೇನೆ ಒಂದು ಸಂತೃಪ್ತಿ, ನಂಗೆ ಇನ್ನೇನು ಆಗ್ಬೇಕಾಗಿಲ್ಲ ಅನ್ನೋ ಮಾತಾಡ್ತಿರ್ತೀವಲ್ಲ, ಅದು ತೋಷ. ಸಂತೋಷ ಅಂದ್ರೆ ಸಮ್ಯಕ್ ತೋಷ. ಎಷ್ಟಾಗ್ಬಿಟ್ಟಿದೆ ಅಂದ್ರೆ ನಾನಿನ್ನು ಹೊಸ ಭಾವನೆಗಳನ್ನಾಗ್ಲಿ ಹೊಸ ವಿಚಾರಗಳನ್ನ ಸ್ವೀಕರಿಸೋಕೆ ನಾನು ತಯಾರಿಲ್ಲ ಅಂತ ಅನ್ಸುತ್ತೆ. ಈಗ ದುಃಖ ಜಾಸ್ತಿ ಆದಾಗ ನಾವೇನ್ ಮಾಡ್ತೀವಿ, ಕಿವಿ ಮುಚ್ಕೋತೀವಿ, ಕಣ್ಣು ಮುಚ್ಕೋತೀವಿ. ಯಾಕೆಂದ್ರೆ ಕಣ್ಣಿನಿಂದ ಹೊಸ ಸಂದೇಶ ನಂಗೆ ಬೇಡ, ಕಿವಿಯಿಂದ ಹೊಸ ಸಂದೇಶ ಬೇಡ, ಇದನ್ನೇ ನಾನು ಇನ್ನೂ ಇದರಿಂದ ಈಚೆಗೆ ಬರಕ್ಕಾಗಿಲ್ಲ ಅಂತ ಹೇಳ್ತಿರ್ತೀವಿ ದುಃಖ ಆದಾಗ. ಸಂತೋಷ ಆದಾಗ ಏನ್ ಮಾಡ್ತೀವಿ, ಸಂತೋಷ ಆದಾಗ ಇನ್ನೂ ಬರ್ಲಿ ಅಂತ ಕಣ್ಣು ಅರಳಿಸ್ತೀವಿ, ಕಿವಿ ಗಮನ ಕೊಟ್ಟು ಕೇಳ್ತೀವಿ, ಯಾರು ಹೊಗಳಿದ್ರೆ ಇನ್ಯಾರು ಹೊಗಳೋರು ಇದ್ದೀರಾ ಅಂತ ಕೇಳ್ತೀವಿ. ಇದು ಕೂಡ ವಿಸ್ಮೃತಿನೇ, ಮರವೇ ಉಂಟು ಮಾಡುವಂಥದ್ದೇ ಅನ್ನೋದು ಗಮನಿಸ್ಬೇಕಾದ್ದು. ಹೀಗಾಗಿ ಸುಖ ಅನ್ನೋದು ನನಗೆ ಹಿತ ಅನ್ಸಿದ್ದು. ಸಂತೋಷ ಅಂದ್ರೆ ಇನ್ನು ನಾನು ಹೊಸ ಭಾವನೆಗಳನ್ನು ಸ್ವೀಕರಿಸೋಕೆ ಸಾಧ್ಯವೇ ಇಲ್ಲ, ನಂಗೆ ಇದೇ ಸಾಕು ಅನ್ನೋವಂಥ ಒಂದು ಮನಸ್ಥಿತಿ. ಅದರಿಂದ ತೋಷ ಅನ್ನೋದೇ ಆ ಪದ ಅರ್ಥ ಇದೆ, ಸಂತೋಷ ಅನ್ನೋದು ಅನ್ನೋದು ಉಪಸರ್ಗ ಅಷ್ಟೇ, ಚೆನ್ನಾಗಿ ಇನ್ನೂ ಅರ್ಥ ಇದೆ. ಇನ್ನು ಮೂರನೇದು, ಈಗ ಸುಖ ಸಂತೋಷದ ಬಗ್ಗೆ ಇಷ್ಟೆಲ್ಲ ಹೇಳಿದ್ಮೇಲೆ ಆನಂದ ಅನ್ನುವಂಥ ಪದ. ಆನಂದ ಅನ್ನೋ ಪದ ಇದೆಯಲ್ಲ, ಅದೊಂದು ವಿಚಿತ್ರವಾದಂಥ ಭಾರತೀಯ ಕಲ್ಪನೆ. ಪ್ರಪಂಚದ ಯಾವೇ ದಾರ್ಶನಿಕರು ಇದಕ್ಕೆ ಸಮವಾದಿಯಾದ ಪದ ಹುಡುಕಿಲ್ಲ. ನಮಗೆ ಎಲ್ಲವಕ್ಕೂ ವಿರುದ್ಧ ಪದಗಳಿದೆ. ಸುಖ ದುಃಖ, ನೋವು ನಲಿವು, ಸಂತೋಷ ಸಂಕಟ, ಎಲ್ಲಕ್ಕೂ ತದ್ವಿರುದ್ಧ ದ್ವಂದ್ವ ಇದೆ. ಯಾಕೆಂದ್ರೆ ಗುಣವನ್ನ ಆಧರಿಸಿದ್ದಲ್ಲ. ಇದು ಒಳ್ಳೆ ಗುಣ ಅಂದ್ರೆ ಕೆಟ್ಟ, ಒಳ್ಳೆ ಗುಣನ ಡಿಫೈನ್ ಮಾಡಿದಾಗ ಒಳ್ಳೆ ಗುಣ ಇಲ್ಲದ ಕೆಟ್ಟ ಗುಣನೂ ಕಲ್ಪನೆಗೆ ಬಂದೇ ಬರುತ್ತೆ ತಾನೆ. ಆದ್ರೆ ಆನಂದಕ್ಕೆ ಹಾಗಿಲ್ಲ, ಆ ಗುಣವನ್ನ ಆಧರಿಸೇ ಇಲ್ಲ. ನಾನು ಪ್ರಕೃತಿಯ ಚೂರು, ನೀನು ಪ್ರಕೃತಿಯ ಚೂರು ಅಂತ ಅನ್ಕೊಂಡ್ರೆ ಅವಾಗ ಅಲ್ಲಿ ವ್ಯಥೆಗೆ ಕಾರಣವೂ ಇಲ್ಲ, ಆನಂದಕ್ಕೆ ಒಳ್ಳೆಯ ಆನಂದ ಕೆಟ್ಟ ಆನಂದ ಅಂತಿಲ್ಲ, ಒಳ್ಳೆಯ ಶಾಂತಿ ಕೆಟ್ಟ ಶಾಂತಿ ಅನ್ನುವಂಥದ್ದು ಇಲ್ಲ. ಆದ್ರಿಂದ ಆತ್ಮೀಯರೇ, ಈ ಆನಂದ ಅನ್ನುವಂಥದ್ದು ಒಂದು ರೀತಿಯಲ್ಲಿ ನಿರ್ಗುಣವಾದದ್ದು, ಗುಣವನ್ನ ಆಧರಿಸಿದ್ದಲ್ಲ, ದ್ವಂದ್ವಾತೀತವಾದದ್ದು. ಸಾತ್ವಿಕವೂ ಅಲ್ಲ, ಗುಣಾತೀತ ಅಂದ್ರೆ ಅದು ಪ್ರಾಪರ್ಟೀಸ್ ಅಂತಲ್ಲ. ಯಾವ್ದನ್ನ ನೋಡಿದ್ರೆ ನಂಗೆ ಇನ್ನೂ ನೋಡ್ಬೇಕು ಅಂತಲೂ ಅನ್ಸಲ್ಲ, ಏನಾದ್ರೂ ಕೆಲಸ ಮಾಡ್ಬೇಕು ಅಂತಲೂ ಅನ್ಸಲ್ಲ, ಅದನ್ನ ಮರಿಬೇಕು ಅಂತಲೂ ಅನ್ಸಲ್ಲ. ಅಂಥದ್ದು ನಿರ್ಗುಣವಾದದ್ದು ಅಂತ ಅದನ್ನ ಕರೀತಾರೆ. ಆ ನಿರ್ಗುಣವಾದದ್ದು ಇದೆಯಲ್ಲ, ಅದು ಸುಖ ಸಂತೋಷದ ಆಚೆಗಿನ ಆನಂದ ಅಂತ ಹೇಳ್ಬೋದು. ಈಗ ಸುಖ ಸಂತೋಷದ ಆಚೆಗಿನ ಆನಂದವನ್ನ ತಲುಪೋದು ಹೇಗೆ? ಇದು ತುಂಬಾ ದೊಡ್ಡ ಸವಾಲು. ಯಾಕೆಂದ್ರೆ ನಮಗ್ ಗೊತ್ತಿರೋದು ಒಂದೇ, ನಾನು ಹಾರೈಕೆ ಮಾಡ್ಕೋಬೇಕು, ಅದು ಪೂರೈಕೆ ಆಗ್ಬೇಕು. ಹಾರೈಕೆ ಪೂರೈಕೆ ಕೂಡ ಚಪ್ಪಾಳೆ ತಟ್ಟಿದಾಗ ಶಬ್ದ ಆಗತ್ತಲ್ಲ, ಅದೇ ನನ್ನ ಸುಖ ಅಂದ್ಕೊಂಡಿದೀನಿ. ನಾನು ಆಸೆ ಪಡ್ಬೇಕು, ಅದನ್ನ ಪೂರೈಸ್ಬೇಕು ಅಂತ. ಒಂದು ಚಿತ್ರಗೀತೆ ನಿಮಗೆ ನೆನಪಿಸ್ತೀನಿ, ಬೆರೆತ ಜೀವ ಅನ್ನೋದ್ರಲ್ಲಿ. ಅದರಲ್ಲಿ ಏನು ಬೇಕು ಎಂದೆನ್ನ ಕೆಣಕಿ 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 ಏಕೆ ಕಾಡಬೇಕು ಅಂತ ಪ್ರಿಯತಮ ಹೇಳ್ತಾಳೆ. ಪ್ರಿಯತಮ ಹೇಳ್ತಾನೆ, ಜೀವ ಜೀವ ಬೆರೆವ ಮುನ್ನ ನಾನಿನ್ನ ಬಯಕೆ ಹರಕೆ ತಂದುಕೊಳ್ಳಬೇಕು ಅಂತ ಆ ನಾಯಕ ಹೇಳ್ತಾನೆ. ಆ ನಾಯಕ ಹೇಳ್ತಾಳೆ, ನುಡಿಯ ಮುಗುಳು ಬಿರಿವ ಮುನ್ನ ಅರಿತು ನಡೆವ ಚೆನ್ನ ನಿನ್ನ ಪಡೆದುದೊಂದೇ ಸಾಕು. ನಾನು ಕೇಳಕ್ ಮುಂಚೆನೆ ನೀನೆಲ್ಲ ತಂದ್ಕೊಡ್ತೀಯಲ್ಲಪ್ಪ, ಇನ್ಯಾಕೆ ನಾನು ವ್ಯಥೆ ಪಡ್ಲಿ, ಇನ್ನೇನು ಆಸೆ ಪಡ್ಲಿ ಅಂತ ಹೇಳ್ತಾಳೆ. ಆಸೆ ಪಡೆದಿದ್ರೆ ಸುಖ ಎಲ್ಲಿದೆ? ಮೊದಲು ಹಾರೈಕೆ ಪೂರೈಕೆ ಎರಡು ಆಗ್ಬೇಕು ಅಂತ ಅವನು ಹೇಳ್ತಾನೆ. ಇದು ನಮ್ಮ ಸುಖದ ಕಲ್ಪನೆಯ ಚಿತ್ರಗೀತೆಯ ಭಾಷೆಯಲ್ಲಿ ನಾನು ಅದನ್ನ ವಿವರಿಸಿದ್ದು. ಈಗ ನಮಗೆ ಇನ್ನೊಂದು ಅಂಶ ತಿಳ್ಕೊಳ್ಳಿ. ನಾನು ಸಚ್ಚಿದಾನಂದ ಸ್ವರೂಪ, ಸಚ್ಚಿದಾನಂದವನ್ನೇ ಆನಂದ ಪಡ್ತೀನಿ ಅಂದ್ರೆ ದುಃಖನೇ ಆಗಲ್ಲ. ಅಂದ್ರೆ ಯಾವುದಕ್ಕೂ ನಾನು ಚಿಂತೆ ಮಾಡಲ್ಲ. ದುಃಖನೇ ಆಗದಿದ್ಮೇಲೆ ಸುಖ ಯಾಕಬೇಕು? ನಾವೇನಿಂದಿದ್ದು ಸುಖ ಇರೋದು ಯಾತಕ್ಕೆ, ದುಃಖ ನಡ್ಸಕ್ಕೆ ಅಂತ. ದುಃಖನೇ ಆಗದೆ ಇರೋ ಸ್ಥಿತಿಯನ್ನ ನಾವು ತಲುಪ್ಬಿಡ್ತೀವಲ್ಲ, ಅದನ್ನ ಯೋಗ ಸ್ಥಿತಿ ಅಂತ ಕರೀತಾರೆ.
ಯೋಗ ಸ್ಥಿತಿಯಲ್ಲಿ ದುಃಖವೂ ಆಗಲ್ಲ, ದುಃಖವನ್ನ ನಾವು ಅನುಭವಿಸೋದು ಇಲ್ಲ ಅಂತ. ಈಗ ಆನಂದ ಅನ್ನೋದು ಇದು ನಮ್ಮ ದೇಹ ಮನಸ್ಸು ಯಾವುದನ್ನು ಅವಲಂಬಿಸಿಲ್ಲ. ಏನನ್ನು ನೋಡಿದ್ರು ಪ್ರಕೃತಿ. ನಾನು ಸತ್ತೋಗ್ತೀನಿ, ಏನ್ ಭಯ? ಪ್ರಕೃತಿ ಲೀಲೆ ನಡಿ, ಸೂರ್ಯೋದಯ ಆಗುತ್ತೆ, ಸೂರ್ಯಾಸ್ತ ಆಗುತ್ತೆ, ಎಲ್ಲ ಆಗುತ್ತೆ, ನಾನು ಯಾಕೆ ಚಿಂತೆ ಮಾಡ್ಬೇಕು ಅನ್ನುವ ಒಂದು ಪ್ರಬುದ್ಧ ಮನಸ್ಥಿತಿ ಇದೆಯಲ್ಲ, ಅದನ್ನ ಏನಂತ ಕರೀತಾರೆ? ಆನಂದ ಅಂತ ಕರೀತಾರೆ. ಆ ಪ್ರಬುದ್ಧ ಮನಸ್ಥಿತಿಯನ್ನ ನಾವು ಸುಖಕ್ಕೆ ಅಂಟಿಕೊಂಡ ಜನ, ಸುಖವನ್ನೇ ತಬ್ಬಿಕೊಂಡ ಜನ ಪಡೆಯೋದು ಹೇಗೆ ಅನ್ನೋದಕ್ಕೆ ಭಗವದ್ಗೀತೆಯ 5ನೇ ಅಧ್ಯಾಯದಲ್ಲಿ 2 ಶ್ಲೋಕ ಇದೆ. ಭಗವದ್ಗೀತೆ 5ನೇ ಅಧ್ಯಾಯದಲ್ಲಿ 2 ಶ್ಲೋಕ ಇದೆ. ಆ 2 ಶ್ಲೋಕಗಳು ಅತ್ಯಂತ ಸುಂದರವಾಗಿ ಅದನ್ನ ವಿವರಿಸುತ್ತೆ. 5ನೇ ಅಧ್ಯಾಯದ 21ನೇ ಶ್ಲೋಕ ಹೇಗೆ ಹೇಳುತ್ತೆ ಅಂದ್ರೆ, ಬಾಹ್ಯ ಸ್ಪರ್ಶೇ ಸಸಕ್ತಾತ್ಮ, ಹೊರಗಡೆಯ ನಾನು ಇಂದ್ರಿಯಗಳ ಮೂಲಕ ಪ್ರಪಂಚವನ್ನು ಸಂಪರ್ಕ ಮಾಡೋದಿಲ್ಲ ಅಂತ ತೀರ್ಮಾನ ಮಾಡಿರುವಂತ ವ್ಯಕ್ತಿ, ನಾನು ಹೊರಗಡೆ ಯಾವ ಸ್ಪರ್ಶವೂ ಬೇಡ ನಂಗೆ ಅನ್ನುವಂಥ ವ್ಯಕ್ತಿ ಏನ್ ಮಾಡ್ತಾನೆ? ವಿಂದಂತಿ ಆತ್ಮನಿ ಯತ್ ಸುಖಂ, ತನ್ನ ಮನಸ್ಸಿನಲ್ಲಿ ಯಾರು ಸಂತೋಷವನ್ನ ಕಂಡುಕೋತಾರೋ, ಅಂದ್ರೆ ಮನಸ್ಸಿನಲ್ಲೂ ಅಲ್ಲ, ತನ್ನ ಆನಂದದ ಪ್ರಜ್ಞೆಯಲ್ಲಿ ಯಾರು ತಂದ್ಕೊಡ್ತಾರೋ ಸ ಯೋಗಿ, ಅವನು ಯೋಗಿ. ಬ್ರಹ್ಮಯೋಗಾತ್ಮ, ಪ್ರಕೃತಿಯೇ ನಾನು ಅಂತ ಪ್ರಕೃತಿಯೊಂದಿಗೆ ತನ್ನ ಐಡೆಂಟಿಟಿಯನ್ನು ಕಂಡುಕೊಂಡವನು ಸಯೋಗಿ ಬ್ರಹ್ಮಯೋಗಾತ್ಮ. ಸುಖಂ ಅಕ್ಷಯಮಶ್ನುತೆ, ಇಲ್ಲೂ ಸುಖ ಅನ್ನೋ ಪದ ಬಳಸಿದ್ರು, ಆದ್ರೆ ಆನಂದ ಇದು, ಅದು ಸುಖ ಮುಗಿದೋಗೋ ಸುಖ. ಆನಂದ ಇದೆಯಲ್ಲ ಶಾಶ್ವತವಾದ್ದು. ಆದ್ರಿಂದ ಸುಖಂ ಅಕ್ಷಯಮಶ್ನುತೆ ಅಂತ ಹೇಳುವಾಗ ಸುಖ ಅನ್ನೋ ಪದ ಬಳಸಿದ್ರು. ಆನಂದ ಅಂದ್ರೆ ಕ್ಷಯವಾಗದ ಸುಖ, ನಿರಂತರದ ಸುಖ. ಆ ಆನಂದವನ್ನು ಪಡ್ಕೋತಾನೆ ಎನ್ನುವಾಗ ನಮಗೆ ಮುಕ್ತಿ. ನಾವೇನಾದ್ರು ಈ ದಿಕ್ಕಲ್ಲಿ ಪ್ರಯತ್ನ ಮಾಡ್ಬೇಕು ಅಂದ್ರೆ, ಸಿನಿಮಾ ನೋಡಿ ಸಂತೋಷ ಪಡ್ತೀನಿ, ಇನ್ಯಾರಿಗೋ ಊಟ ಹಾಕಿ ಸಂತೋಷ ಪಡ್ತೀನಿ, ಕ್ರಿಯೆ ಮೂಲಕ ಸಂತೋಷ ಪಡೋ ಹಾಗಿಲ್ಲ, ನೋಡೋ ಮೂಲಕ ಸಂತೋಷ ಪಡೋ ಹಾಗಿಲ್ಲ. ಪ್ರಕೃತಿಯಲ್ಲಿ ನನ್ನ ಕೈಲೂ ಏನೋ ಪ್ರಕೃತಿ ಕೆಲಸ ಮಾಡಿಸ್ತಿದೆ, ನಾನು ಮಾಡ್ತಿದ್ದೀನಿ ಅಂತ ಪ್ರಕೃತಿ ಇದೆ, ನಾನು ಈ ದೇಹ ಹೋಗುತ್ತೆ, ಈ ದೇಹಕ್ಕೆ ಸುಖ, ಸಾತ್ವಿಕ ರಾಜಸ ತಾಮಸ, ನನ್ನೊಳಗಿನ ಚೈತನ್ಯಕ್ಕೆ ಇಂಥ ಇನ್ನೊಂದು ಚೈತನ್ಯ ಪ್ರಕೃತಿನೇ ಸೃಷ್ಟಿ ಮಾಡಿದ್ರೆ ಮಾಡ್ಲಿ, ಇಲ್ದಿರ್ ಬಿಡ್ಲಿ, ನಂಗೇನು ತೊಂದರೆ ಇಲ್ಲ ಅನ್ನೋಂಥ ರೀತಿಯ ಸುಖವನ್ನ ಭಗವದ್ಗೀತೆ 5ನೇ ಅಧ್ಯಾಯದ 21ನೇ ಶ್ಲೋಕದಲ್ಲಿ ಹೇಳ್ತಾರೆ. ಹಾಗಾದ್ರೆ ನಮ್ಮ ಸ್ಥಿತಿನೇ ಅವ್ರು ಹೇಳ್ತಾರೋ, ಅವರು ಬರೇ ಆನಂದ ಹೇಳ್ಕೊಂಡು ಅವ್ರಿಗೆ ನಾವು ನಮ್ಮಾಗೆ ಸುಖ ಪಡೋದೆಲ್ಲ ಗೊತ್ತಿಲ್ವೋ ಅಂದ್ರೆ, ಮುಂದಿನ ಶ್ಲೋಕ ಅದಕ್ಕೆ ಉತ್ತರ ಹೇಳುತ್ತೆ. 5ನೇ ಅಧ್ಯಾಯದ 22ನೇ ಶ್ಲೋಕ ಹೀಗೆ ಹೇಳುತ್ತೆ. ಏನಂತ ಅಂದ್ರೆ, ಏಹಿ ಸಂಸ್ಪರ್ಶಜಾನ್ ಭೋಗಾನ್, ಹೀಗೆ ನನ್ನ ಇಂದ್ರಿಯಗಳು ಜಗತ್ತು ಸ್ಪರ್ಶ ಮಾಡಿದಾಗ ಆದ ಭೋಗವನ್ನ ದುಃಖ ಯೋನಯ ಏವತೆ, ಸ್ಪರ್ಶ ಮಾಡಿದಾಗ ಆಗುತ್ತೆ, ಬಿಟ್ಟಾಗ್ತಿರೋದು ದುಃಖವೇ. ಸ್ನೇಹಿತ ಬಂದು ಕೂತಿರ್ತಾನೆ, ಅವನಿದ್ರು ಖುಷಿಯಾಗಿ ಮಾತಾಡ್ತೀನಿ, ಅವನ್ ಎದ್ದೋದ್ರೆ ನಂಗೆ ತಿರ್ಗಾ ದುಃಖನೇ. ಅದರಿಂದ ಏಹಿ ಸಂಸ್ಪರ್ಶದಾನ್ ಭೋಗಾನ್ ದುಃಖ ಯೋನಯ ಏವತೆ. ಮುಂದಕ್ಕೆ, ಆದ್ಯಂತವಂತ ಕೌಂತೆಯ ನತೇಶು ರಮತೆ ಬುಧಾಹ, ತಿಳುವಳಿಕೆ ಇರೋ ಜನ ಆದಿ ಅಂತ್ಯ ಇರೋ ಸುಖಕ್ಕೆ ಆಸೆ ಪಡೋದಿಲ್ಲ, ಅಕ್ಷಯವಾದ ಸುಖಕ್ಕೆ ಆಸೆ ಪಡ್ತಾರೆ. ಅಕ್ಷಯವಾದ ಸುಖ ನನ್ನೊಳಗೆ ಕಂಡುಕೋಬೇಕೇ ಹೊರತು ನನ್ನ ಹೊರಗೆ ಕಂಡುಕೊಳ್ಳೋ ಎಲ್ಲ ಸುಖಗಳು ಕೂಡ ಶಾಂತವಾದದ್ದು, ಅನಂತವಾದದ್ದಲ್ಲ. ಅಂದ್ರೆ ಆದ್ಯಂತವಂತವ ಅಂತ ಅಂದ್ರೇನು? ಸುಖದ ಹಿತ ಸ್ಥಿತಿ ಆದಿ ಅಂತ್ಯಗಳಿಲ್ಲದೆ ಇದ್ದಾಗ ಅದು ಆನಂದ ಅಂತ ಅರ್ಥ ಆಯ್ತು. ಆಮೇಲೆ ಏಹಿ ಸಂಸ್ಪರ್ಶಜಾನ್ ಭೋಗಾನ್ ದುಃಖ ಯೋನಯತೆ ಆದ್ಯಂತವಂತ ಕೌಂತೆಯ ನತೇಶು ರಮತೆ ಬುಧಾಹ, ಅಂಥದ್ರಲ್ಲಿ ವಿದ್ವಾಂಸರಾದವರು ಅಂತ ಸುಖಕ್ಕೆ ಆಸೆ ಪಡೋದಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಆನಂದದ ಸ್ಥಿತಿ ತಲುಪಿದ ವ್ಯಕ್ತಿಯ ಮನಸ್ಥಿತಿ ಹೇಗಿರ್ಬೇಕು ಅನ್ನೋದಕ್ಕೆ ಮರುಳ ಮುನಿಯನ ಕಗ್ಗದ 12ನೇ ಪದ್ಯ ತುಂಬಾ ಚೆನ್ನಾಗಿ ಉತ್ತರ ಕೊಡುತ್ತೆ. ಆತ್ಮೀಯರೇ, ಈ ಉಪನ್ಯಾಸವನ್ನ ನಾನು ಮಾಡೋದಕ್ಕೆ ಕೊನೆಯಲ್ಲಿ ಇಟ್ಕೊಂಡಿದ್ದು ಇದಕ್ಕೆ. ಯಾಕೆಂದ್ರೆ ಯೋಗದ ಒಂದು ಹಿನ್ನೆಲೆಯಲ್ಲಿ ಈಗ ನಿಮ್ಗೆ ಸ್ವಲ್ಪ ಸ್ವಲ್ಪ ಗ್ರಹಿಕೆ ಆಗ್ತಾ ಹೋಗುತ್ತೆ. ಏನು ಹೇಳಿದೆ, ಈ ಉಪನ್ಯಾಸನೇ ನಾನು ಮೊದಲು ಮಾಡಿದ್ರೆ ನಿಮ್ಗೆ ಯಾರಿಗೂ ಅದು ಇದೇನೋ ಆಗದೆ ಇರೋದು ಹೋಗದೆ ಇರೋದು ಹೇಳ್ತಾರೆ ಅಂತ. 12ನೇ ಪದ್ಯ ನಾನು ನಿಮ್ಮ ಮುಂದೆ ಓದ್ತೀನಿ. ಉಸಿರೇನು ಹಸಿವೇನು, ಪ್ರಾಣ ಆದ್ರೇನು, ಹಸಿವಾದ್ರೇನು, ಅಳುವೇನು ನಗುವೇನು, ಬಿಸಿ ಏನು ತಣುಪೇನು, ಎಲ್ಲ ದ್ವಂದ್ವ.
ಹೊಳಪದೇನು, ಹೊಳೆಯೋದೇನು? ಹಸುವಿನ ಎಲ್ಲ ಅನುಭವಗಳು, ಹಸು ಅಂದ್ರೆ ಪ್ರಾಣ, ಜೀವದ ಎಲ್ಲ ಅನುಭವಗಳು ಬ್ರಹ್ಮ ಚೈತನ್ಯ, ಬ್ರಹ್ಮ ಪ್ರಕೃತಿ, ನನ್ನೊಳಗಿರೋ ಚೈತನ್ಯ, ಈ ಎರಡು ಕೂಡ ಆದ್ದರಿಂದ ಬ್ರಹ್ಮ ಚೈತನ್ಯದ ರಸ ವಿಸರವಲ್ಲವೇ ಮಂಕುತಿಮ್ಮ ಮರುಳ ಮುನಿಯ ಅಂತ ಹೇಳ್ತಾರೆ. ರಸ ವಿಸರ ಅಂದ್ರೇನು? ಆ ಬ್ರಹ್ಮ ಇರೋದ್ರ ಬಗ್ಗೆ, ಅಂದ್ರೆ ಪ್ರಕೃತಿ ಎಲ್ಲ ನನ್ನ ಸುತ್ತ ಸುಸ್ಥಿತಿಲಿ ಇರೋ ಬಗ್ಗೆ, ಅದನ್ನ ಗ್ರಹಿಸೋ ನನ್ನ ತಾಕತ್ತನ್ನು ಮಾತ್ರ ನೆನಪಿಸುತ್ತೆ ಹೊರತು ಆ ಸುಖದ ಆಳಕ್ಕೆ ಇಳಿಯೋದಕ್ಕೆ ನನ್ನನ್ನು ಬಿಡೋದಿಲ್ಲ, ದುಃಖದ ಆಳಕ್ಕೆ ನನ್ನನ್ನು ಇಳಿಯೋದಕ್ಕೆ ಬಿಡೋದಿಲ್ಲ ಅಂತ. ಇದು ಆನಂದದ ಸ್ಥಿತಿಯಲ್ಲಿ ಸುಖ ದುಃಖಗಳೆರಡರ ಮಧ್ಯೆ ಅಭೇದ ಕಾಣುತ್ತೆ, ದ್ವಂದ್ವದ ಅಭೇದ ಕಾಣುತ್ತಲ್ಲ, ಆ ಅಭೇದದ ಆನಂದವೇ, ಅಭೇದದಿಂದ ಆಗುವ ಶಾಶ್ವತ ಸುಖವೇ ಆನಂದ ಅಂತ ಕರೀತಾರೆ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದ್ದು. ಈಗ ಆತ್ಮೀಯರೇ, ಯೋಗದ ವಿಷಯವನ್ನ ಮತ್ತೊಮ್ಮೆ ನಿಮ್ಗೆ ಪ್ರಸ್ತಾಪ ಮಾಡ್ತೀನಿ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಮತ್ತೆ ಧ್ಯಾನಾಧಾರಣ, ಸಮಾಧಿ 8 ಇದೆಯಲ್ಲ. ಯಮ ಅನ್ನೋದು ಜಗತ್ತಿನಲ್ಲಿ ನಾವು ಹೇಗೆ ವ್ಯವಹರಿಸಬೇಕು ಅನ್ನೋದು ಹೇಳಿದ್ರೆ, ನಿಯಮ ಅನ್ನೋದು ಏನ್ ಹೇಳುತ್ತೆ ಅಂದ್ರೆ ನನ್ನ ಅಂತರಂಗವನ್ನ ನಾನು ಹೇಗೆ ಕಾಪಾಡ್ಕೋಬೇಕು ಅಂತ. ನಿಯಮದಲ್ಲಿ 5 ಶಿಸ್ತುಗಳಿದೆ. ಒಂದು ತಪ ಅಂತ ಕರೀತಾರೆ. ತಪಸ್ಸು ಅಂದ್ರೇನು? ನನ್ನ ಎದುರಿಗೆ ಇದೆ ಮಿಠಾಯಿ, ಆದ್ರೂ ಈ ಮಿಠಾಯಿ ತಿಂದಿದ್ರು ನಾನು ಹಾಯಾಗಿದ್ದೀನಿ ಅಂದ್ರೆ ನಾನು ಮಿಠಾಯಿ ತಿನ್ನಕ್ಕೆ ಹೋಗೋದಿಲ್ಲ. ಹಾಗಾಗಿ ಅದೇನಾಗುತ್ತೆ, ನಾನು ಮಿಠಾಯಿ ತಿನ್ನಕ್ ಹೋಗ್ದಲೇನೆ ಇದ್ರೂ ತಿಂದಲೇ ಹಾಯಾಗಿದ್ದೀನಲ್ಲ, ಅದನ್ನೇನಂತ ಕರೀತಾರೆ? ತಪಸ್ಸು ಅಂತ ಕರೀತಾರೆ. ನಮ್ಮ ವ್ಯವಹಾರದ ದೃಷ್ಟಿಯಿಂದ ಯಾರು ತಪ ಅಂದ್ರೆ, ನಾವು ಸುಖ ಬೀಳಕ್ಕೆ ಅಂತ ಒಂದು ಮಿಠಾಯಿ ತಂದಿಟ್ಕೊಂಡ್ರೆ ಅದು ತಿನ್ಬೇಡ ಅಂತ ಕಲ್ಲಾಕ್ಬಿಟ್ರಿ, ನಾನು ಹೆಂಗ್ ಸುಖವಾಗಿರ್ಲಿ ಅಂತ ನಾವು ಕೇಳ್ತೀವಿ. ತಪ ಅಂದ್ರೆ ತನ್ನೆದುರಿಗಿದ್ದರೂ ಅದು ದೇಹದ ನಾಲಿಗೆಯೇ ಚಪಲ, ನಂದಲ್ಲ, ನನ್ನ ಚೈತನ್ಯಕ್ಕೆ ಅದು ಬೇಕಾಗಿಲ್ಲ ಅನ್ನೋದೇ ತಪ. ಎರಡನೇದು ಶೌಚ. ಶೌಚ ಅಂದ್ರೇನು? ಅಂದ್ರೆ ಮನಸ್ಸು ಆಸೆಯ ಬಲೆಗೂ ಬೀಳೋಲ್ಲ, ಭಯದ ಬಲೆಗೂ ಬೀಳಲ್ಲ ಅಂತ ಆಗ್ಬೇಕಾದ್ರೆ ಪ್ರಪಂಚದ ಮೇಲೆ ಯಾವ ವಸ್ತುವಿನ ಮೇಲೂ ಆಸೆ ಇಲ್ಲ ಅಂದ್ರೆ ಯಾವ ಸುಖವೂ ಇಲ್ಲ, ಯಾವ ಭಯವೂ ಇಲ್ಲ ಅಂದ್ರೆ ಯಾವ ದುಃಖನೂ ಇಲ್ಲ. ಹಾಗೆ ಸುಖ ದುಃಖ ಎರಡನ್ನೂ ಮೀರೋ ಹಾಗೆ ಮಾಡುವಂಥದ್ದು ಇದೆಯಲ್ಲ, ಅದನ್ನ ಶೌಚ ಅಂತ ಕರೀತಾರೆ. ಈಗ ನಮ್ಮ ವ್ಯಾವಹಾರಿಕ ಲೌಕಿಕ ದೃಷ್ಟಿಯ ಸುಖದಲ್ಲಿ ಹೇಳಿ ತಪ ಶೌಚ ಮಾಡ್ಬೇಕು ಅಂದ್ರೆ, ಬಿಡಿ ಸರ್ ಯಾಕೆ ಬದುಕಿರ್ಬೇಕು ಅಂತ ಅಂದ್ಬಿಡ್ತೀವಿ ನಾವು. ಯಾಕೆಂದ್ರೆ ನಮಗ್ ಗೊತ್ತಿರೋ ಸುಖ ಅದಲ್ವಲ್ಲ. ಅದಕ್ಕೆ ನಮ್ಗೆ ಏನನ್ಸತ್ತೆ, ಬಿಡಿ ಇದೆಲ್ಲ ಆಗಲ್ಲ ಹೋಗಲ್ಲ ಅಂತ. ಯಾರೋ ಹೇಳಿದ್ರಂತೆ, ನೀನು ಕಾಫಿ ಕುಡಿತೀಯಾ, ಟೀ ಕುಡಿತೀಯಾ? ನನ್ಗೆ ಯಾರೋ ತಮಾಷೆಗೆ ಆ ಜೋಕ್ನೇ ಹೇಳಿದ್ರು. ನಾನು ಹೇಳಿದೆ, ಈ ಜೋಕ್ ನಾನು ಬಹಳ ಹಿಂದೆನೆ ಓದಿದ್ದೆ, ನೀವು ಪುನರಾವರ್ತನೆ ಮಾಡಿದ್ದೀರಾ ಅಂತ. ಏನದು ಅಂತಂದ್ರೆ, ಕಾಫಿ ಕುಡಿಯ ಇಲ್ಲ, ಟೀ ಕುಡಿತೀರಾ ಇಲ್ಲ, ಹೋಗ್ಲಿ ಹಾಲು ಕುಡಿತೀರಾ ಇಲ್ಲ, ಆಲ್ಕೋಹಾಲ್ ಕುಡಿತೀರಾ ಇಲ್ಲ, ಊಟ ರುಚಿಯಾಗಿರ್ಬೇಕಾ ಇಲ್ಲ, ಮತ್ತೆ ಯಾಕೆ ಬದುಕಿದ್ದೀರಾ? ಅಂದ್ರೇನು, ಬದುಕಿರೋದು ನಾವು ರಾಜಸ ಸುಖಕ್ಕೆ ಅಂತ ನಾವು ತೀರ್ಮಾನ ಮಾಡಿರೋ ಹಾಗೆ ಕಾಣುತ್ತೆ ಜನಗಳೆಲ್ಲ ಮಾತಾಡೋ ರೀತಿ ನೋಡಿದ್ರೆ. ಆದ್ರೆ ಅದು ಮೀರಿದ ಸುಖ ಅವರು ಅನುಭವಿಸೂ ಇಲ್ಲ, ಪ್ರಯತ್ನನೇ ಪಟ್ಟಿಲ್ಲ. ಹಾಗಾಗಿ ಬರೇ ಪ್ರಪಂಚ ಮತ್ತು ನನಗೆ ಇರುವ ಸೇತುವೆಯಲ್ಲೇ ಸುಖ ಅನ್ನೋದಾದ್ರೆ ತಪಸ್ಸು ಮತ್ತೆ ಶೌಚ ಆ ಸುಖನ ಕಿತ್ಕೊಂಡ್ಬಿಡುತ್ತೆ. ಮೂರನೇದು ಯಾವುದು? ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದ್ರೇನು? ತಾನು ಅಂದ್ರೆ ಏನು? ಈ ದೇಹಕ್ಕೆ ಚಪಲ ಎಷ್ಟು ದಿವಸ ಇರುತ್ತೆ, ನಾನು ಚಪಲ ಪಡೋ ಪದಾರ್ಥ ಎಷ್ಟು ದಿವಸ ಇರುತ್ತೆ ಅನ್ನುವಂಥ ಕೆಲವರು ನ್ಯೂಸ್ ಪೇಪರ್ ಓದೋ ಚಟ ಇಟ್ಟಿರುತ್ತೆ ಅಂದ್ರೆ ಅವ್ರು ನ್ಯೂಸ್ ಪೇಪರ್ ಓದದೇ ಇದ್ರೆ ಮಾತಾಡಕ್ ಕೂಡ ತೋಚಲ್ಲ ಅವ್ರಿಗೆ, ಯಾಕೆಂದ್ರೆ ಅವ್ರ ಮಾತೆಲ್ಲ ನ್ಯೂಸ್ ಪೇಪರ್ ಅಲ್ಲೇ ಇರುತ್ತೆ. ಹೀಗಾಗಿ ಏನಾಯ್ತು, ಸಂತೋಷ ಅನ್ನೋದು ತಪ ಮತ್ತು ಶೌಚ ಮತ್ತು ಸ್ವಾಧ್ಯಾಯದ ಫಲ ಅಂತ ಭಗವದ್ಗೀತೆಯಲ್ಲಿ ಯೋಗಾಚಾರ್ಯ ಹೇಳ್ತಾನೆ. 5ನೇದು ಏನ್ ಹಾಗಾರೆ ಅಂದ್ರೆ ಈಶ್ವರ ಪ್ರಣಿಧಾನ, ಅಂದ್ರೆ ದೇವರಿಗೆಲ್ಲ ಸಮರ್ಪಿಸ್ಬಿಡೋದು ಅಂತ. ಬಂತು ನೋಡಿ ಇಲ್ಲಿ ನಿಮ್ಮ ಮೂಢನಂಬಿಕೆ ಅಂತ ನೀವು ಹೇಳ್ಬೇಡಿ. ಪ್ರಕೃತಿಯಿಂದ ನನಗಾದ ನೋವನ್ನ ಪ್ರಕೃತಿಗೆ ಹಿಂತಿರುಗಿಸ್ತೀನಿ ಅಂತಲೇ ಅನ್ಕೊಳ್ಳಿ. ಪ್ರಕೃತಿ ಅನ್ನೋದು ಏನದು? ಬ್ರಹ್ಮ ಅಂದ್ರೆ ಪ್ರಕೃತಿ ಅಂತಲೂ ಅರ್ಥ. ಪ್ರಕೃತಿಯ ಪ್ರಕೃತಿಯಿಂದ ಬಂದ
ನಮಗೆ ನೋವು ನಲಿವನ್ನ ಇದು ಪ್ರಕೃತಿ ಇದು ಅಂತ ಅನ್ಕೊಂಡ್ರೆ ನಂಗೆ ವ್ಯಥೆನೇ ಆಗಲ್ಲ. ನಂದು ಅನ್ಕೊಂಡ್ರೆ ನಾನ್ ಕಷ್ಟಪಟ್ಟೆ, ನಾನ್ ದುಃಖ ಪಡ್ತಿದ್ದೀನಿ ಅಂತ ಈ ಭೋಕ್ತೃತ್ವ ಭ್ರಾಂತಿ ಇದೆಯಲ್ಲ, ಕರ್ತೃತ್ವ ಭ್ರಾಂತಿ ಇದೆಯಲ್ಲ, ಅದನ್ನ ಕತ್ತರಿಸಬೇಕಾದ್ರೆ ದೇವ್ರನ್ನ ದೇವಸ್ಥಾನದಲ್ಲಿರೋ ದೇವ್ರನ್ನ ಕಲ್ಪಿಸ್ಕೋಬೇಕಾಗಿಲ್ಲ, ಪ್ರಕೃತಿಯನ್ನೇ ಕಲ್ಪಿಸ್ಕೊಂಡ್ರು ಸಾಕು. ಪ್ರಕೃತಿಯಲ್ಲಿ ಆಗೋ ಎಲ್ಲ ವಿದ್ಯಮಾನಗಳ ಫಲವೇ ನನ್ನ ದುಃಖ. ಹಾಗಾಗಿ ಈಶ್ವರ ಪ್ರಣಿಧಾನ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲರೂ ಅನೇಕರು ನಾನು ಯೋಗ ಮಾಡ್ತೀನಿ, ಏನ್ ಮಾಡ್ತೀರ ಯೋಗಾಸನ ಮಾಡಿದಿರಿ, ಆದ್ರೆ ನಾನು ದೇಹವಲ್ಲ ಅನ್ನುವ ದಾಶತ್ ಯಾರಿಗಿಲ್ವೋ ಅವ್ರು ಇನ್ನಿಷ್ಟು ಯೋಗಾಸನ ಮಾಡಿದ್ರು ಅದು ಒಂದು ವ್ಯಾಯಾಮವೇ ಹೊರತು, ಕಸರತ್ತೇ ಹೊರತು ಯೋಗ ಅಲ್ಲ. ಯೋಗದ ಆಸನ ಪ್ರಾರಂಭ ಮಾಡೋಕ್ ಮುಂಚೆ, ಯೋಗದ ಪ್ರಾಣಾಯಾಮ ಪ್ರಾರಂಭ ಮಾಡೋಕ್ ಮುಂಚೆ ಯಾವ್ದಿರ್ಬೇಕು? ಈ ನಿಯಮವನ್ನು ಪಾಲಿಸಬೇಕು. ಈ ನಿಯಮವನ್ನು ಪಾಲಿಸಿದಾಗ ನಾನು ಅದೇ ಅನ್ಕೋತೀನಿ, ಪ್ರಪಂಚಕ್ಕೆಲ್ಲ ನಾವು ಯೋಗ ಹರಡಿದೀವಿ, ನಮ್ಮ ತಲಕಾಯಿ ಹರಡಿದೀವಿ. ಏನ್ ಹರಡಿದೀವಿ? ಯೋಗಾಸನ ಮಾಡೋದು ಹರಡಿದೀವಿ. ಜಿಮ್ ತರ ಇದು ದುಡ್ಡಿಲ್ದೆಲ್ಲ ಬಿಟ್ಟಿಯಾಗಿ ಆಗೋದು ಅಂತ ಹೇಳಿದೀವಿ. ನಾನು ಅವತ್ತೇ ಹೇಳಿದೆ, ಯೋಗಾಸನ ಅನ್ನೋದು ಅಷ್ಟಾಂಗ ಯೋಗದಲ್ಲಿ ಒಂದು ದಾರಿಲಿ ನಮ್ಮ ಮನೆ ದಾರಿಲಿ ಹೋಗ್ತಾ ಇದೀವಿ, ನಮ್ಮ ಮನೆ ತಲುಪಿಬಿಟ್ಟಿದೀವಿ ಅಂದ್ರೆ ಆಗತ್ತೆ? ಖಂಡಿತ ಆಗಲ್ಲ. ಶಂಕರಾಚಾರ್ಯರು ಎಚ್ಚರಿಕೆ ಕೊಡ್ತಾರೆ, ಔಷಧಿಗಳ ಹೆಸರು ಎಲ್ಲ ಗೊತ್ತಿದ್ರು ನನ್ನ ಕಾಯಿಲೆ ವಾಸಿ ಆಗಲ್ಲ, ಔಷಧಿ ತಗೊಂಡ್ರೆ ನಂಗೆ ವಾಸಿ ಆಗೋದು. ಹಾಗೆ ಆನಂದವನ್ನ ಹುಡುಕಾಟ ಮಾಡ್ಬೇಕಾದ್ರೆ ಈ ಸುಖ ದುಃಖದ ಪಕ್ಕಕ್ಕಿಡುವ ದಾಶದ್ ಬಂದ ಮೇಲೆ ಸಿಗುತ್ತೆ ಹೊರತು, ನಾನು ಸುಖವಾಗೂ ಇರ್ತೀನಿ, ಸಂತೋಷವಾಗೂ ಇರ್ತೀನಿ, ಆಗಾಗ್ಗೆ ಒಂಚೂರು ಆನಂದ ಕಾಣಿಸ್ಕೊಳ್ಳಿ ಅಂದ್ರೆ ಖಂಡಿತ ಕಾಣಿಸ್ಕೊಳ್ಳಲ್ಲ. ಇದಲ್ದಲೇನೆ ಅದು ಅತ್ತೆಗೆ ಅಗ್ನಿ ಪ್ರವೇಶ, ಸೊಸೆಗೆ ಗೃಹ ಪ್ರವೇಶ. ಅತ್ತೆ ಅಗ್ನಿ ಪ್ರವೇಶ ಮಾಡಿದ ಹೊರತು ಸೊಸೆ ಮನೆ ಒಳಗೆ ಬರಲ್ಲ. ಹಾಗೆ ಸುಖ ಸಂತೋಷಗಳ ಅಗ್ನಿ ಪ್ರವೇಶವಾಗ್ದಲೇನೆ ಆನಂದದ ಗೃಹ ಪ್ರವೇಶವನ್ನ ನಾವು ಕನಸು ಕಾಣ್ತಾ ಇದ್ದೀವಲ್ಲ, ಶಾಶ್ವತವಾದ ಆನಂದ ಅದು ಸಾಧ್ಯವೇ ಇಲ್ಲ. ಸಾವಿಗೂ ಬೆದರದ ದಿಟ್ಟತನ, ನೋವಿಗೂ ಬೆದರದ ದಿಟ್ಟತನ, ದುಃಖಕ್ಕೂ ಚಿಂತಿಸದ ದಿಟ್ಟತನ, ಅವಮಾನಕ್ಕೆ ಬೆದರದ ದಿಟ್ಟತನ ಇದ್ರೆ ಆಗ ಆನಂದ ಬರುತ್ತೆ ಹೊರತು, ಇವನ್ನೆಲ್ಲ ಉಳಿಸ್ಕೊಂಡಿರ್ತೀನಿ ಅದು ಒಂಚೂರು ಬರಲಿ, ನಾವು ಅಡುಗೆಲಿ 3 ಬಳಸಿದ್ರೆ ಪಾಯಸನೂ ಒಂಚೂರು ರುಚಿ ನೋಡ್ತೀನಿ, ಇನ್ನೊಂದು ಸ್ವೀಟ್ನು ರುಚಿ ನೋಡ್ತೀನಿ, ಹಾಗಲ್ಲ ಅದು. ಈ 2 ಇಲ್ಲದೇ ಇದ್ರೆ, ಈ 2 ಹೋಗೋವರೆಗೆ ಅದು ಬರೋಲ್ಲ ಅನ್ನೋದನ್ನ ಯೋಗದ ನಿಯಮ ನಮಗೆ ತಂದು ಕೊಡುತ್ತೆ ಅಂತ ಹೇಳ್ತಾ, ಈ ಸುಖ ಸಂತೋಷ ಆನಂದದ ಚರ್ಚೆಯಲ್ಲಿ ಕೆಲವೊಂದು ಸೂತ್ರ ರೂಪದಲ್ಲಿ ಹೇಳೋದಾದ್ರೆ, ದ್ವಂದ್ವಾತೀತತೆಯೇ ಆನಂದ, ಅಭೇದ ಪ್ರಜ್ಞೆಯೇ ಆನಂದ, ಶಾಂತ ಗಣಿತ ಅನಂತದಲ್ಲಿ ಮೃತವಾಗುತ್ತೆ ಅಂತ ಅರ್ಥ ಆದ್ರೆ ಆನಂದ. ಶಾಂತ ಗಣಿತ, ಈಗ ನೋಡಿ, ಒಂದು ಆಕಾರ ಸುಂದರವಾಗಿದೆ, ಕುರೂಪವಾಗಿದೆ ಅಂತ ಇಟ್ಕೊಳ್ಳೋಣ, ಅದನ್ನ ಒಂದು ಬೆಲೂನ್ ಮೇಲೆ ಬರೆದ್ಬಿಟ್ಟು ಊದ್ಬಿಟ್ಟು ಬೆಲೂನ್ ದೊಡ್ಡದಾಗ್ಬಿಟ್ರೆ ಸುಂದರವಾದ ಸೌಂದರ್ಯನೂ ಕಳ್ಕೊಳ್ಳುತ್ತೆ, ವಿಕಾರವಾದ್ದು ತನ್ನ ವಿಕಾರನೂ ಕಳ್ಕೊಳ್ಳುತ್ತೆ. ಅದರಿಂದ ಶಾಂತ ಗಣಿತ, ಶಾಂತದಲ್ಲಿ ಗುಣ, ರಜೋತಮೋ ಗುಣ ಮತ್ತೆ ಅದರ ಲಕ್ಷಣಗಳು, ಸುಂದರ ಕುರೂಪ, ದ್ವಂದ್ವ, ಶಾಂತದಲ್ಲಿ ದ್ವಂದ್ವ, ಅನಂತದಲ್ಲಿ ಮೃತವಾಗಬೇಕು, ಅನಂತದಲ್ಲಿ ಲೀನವಾಗಬೇಕು, ಆಗಲೇ ಆನಂದ ಅಂತ ಹೇಳ್ಬೋದು. ನಮ್ಮ ಸುಖ ಸಂತೋಷಗಳು ಖಂಡ ಕೇಂದ್ರಿತ, ನನ್ನ ಮನಸ್ಸಿಗೆ ಮಾತ್ರ ಗೊತ್ತು. ನನ್ಗಾಗಿರೋ ಸುಖ ದುಃಖ ನಿಮಗೆ ಗೊತ್ತಾಗೋದಿಲ್ಲ, ನಾನು ಹೇಳ್ಕೊಂಡ್ರೆ ಗೊತ್ತಾಗೋದು, ಹೇಳ್ಕೊಂಡ್ರೂ ಗೊತ್ತಾಗಲ್ಲ. ನೀವು ಊಹೆ ಮಾಡ್ಬೇಕೆ ಹೊರತು ನನ್ನ ದೇಹ ಕಾಣುತ್ತೆ ಹೊರತು ನನ್ನ ದುಃಖ ಕಾಣೋದಿಲ್ಲ. ಅದರಿಂದ ಈ ಸುಖ ದುಃಖಗಳು ಖಂಡ ಕೇಂದ್ರಿತ, ಆನಂದ ಅಖಂಡ ಕೇಂದ್ರಿತ. ಅದರಿಂದ ಆಲೋಚನಾ ಕೇಂದ್ರ ಇದೆಯಲ್ಲ, ಪಲ್ಲಟವಾಗದಲೇ ನಮ್ಗೆ ಆನಂದದ ಅನುಭೂತಿ ಖಂಡಿತ ಸಾಧ್ಯವಿಲ್ಲ. ಇದನ್ನೇ ಬೇಂದ್ರೆಯವರು ಬಂಗಾರ ನೀರ ಕಡಲಾಚೆ ಗೀಚೆಗಿದೆ ನೀಲಿ ನೀರ ತೀರ ಅಂತ ಹೇಳ್ತಾರೆ. ಬಂಗಾರ ತೀರ, ನಮ್ಮ ಕೋಮಲಾ ಭಟ್ ಅವರು ಈ ಪದ್ಯದ ಬಗ್ಗೆ ಪೂರ್ತಿ ವಿವರಣೆ ಕೊಡಿ ಅಂತ ಒಂದ್ ದಿವಸ ಕೇಳಿದ್ರು. ನೋಡೋಣ ಇವತ್ತು ಇದರಲ್ಲಿ ಸಾಧ್ಯವಾದ್ರೆ ಮುಂದಿನ ಆಲೋಚನೆ ಏನ್ ಬರುತ್ತೋ ನಂಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ, ಬಂದ್ರೆ ಅದನ್ನು ಹೇಳೋಣ. ಇಲ್ಲಿ ಇದಿಷ್ಟು ಭಾಗ ನೋಡಿ, ಬಂಗಾರ ನೀರ ಕಡಲಾಚೆ ಗೀಚೆಗಿದೆ ನೀಲಿ ನೀರ ತೀರ ಅಂದ್ರೆ ಇವಾಗ ಒಂದು ಸೂರ್ಯೋದಯ ಸೂರ್ಯಾಸ್ತ ಕಲ್ಪಿಸ್ಕೊಳ್ಳಿ. ಸೂರ್ಯೋದಯ ಸೂರ್ಯಾಸ್ತ ಕಲ್ಪಿಸ್ಕೊಂಡಾಗ ಸೂರ್ಯನ ತಳಭಾಗದಲ್ಲಿ ಬೆಳಕೆಲ್ಲ ಪ್ರತಿಫಲಿತವಾಗಿ ಏನಿದೆ, ಹೊಳಪಾದ ಚಿನ್ನದಂತೆ ಹೊಳೆಯುವ ಒಂದು ನೀರಿನ ಒಂದು ಪದರ ಇದೆ. ಆದರೆ ಆ ಪದರದ ಆಚೆಗೆ ಏನಿದೆ, ನೀಲಿ ನೀರಿದೆ, ಈಚೆಗೆ ಏನಿದೆ, ನೀಲಿ ನೀರಿದೆ. ಅಂದ್ರೆ ಏನಂತ ಅರ್ಥ ಅಂತಂದ್ರೆ, ಬಂಗಾರ ನೀರು ಬದುಕು, ಅದಕ್ಕೆ ಮುಂಚೆ ಹುಟ್ಟೋದಕ್ಕೆ ಮುಂಚೆ ಏನಿದೆ, ಯಾವ ಪ್ರತಿಕ್ರಿಯೆಯೂ ಇಲ್ಲ, ಸ್ವೀಕೃತಿಯೂ ಇಲ್ಲ, ಎರಡೂ ಇಲ್ಲ.
ಆದ್ರಿಂದ ಅವ್ಯಕ್ತಾದೀನಿ ಭೂತಾನಿ, ಎಲ್ಲ ಜೀವಿಗಳು ಅವ್ಯಕ್ತವಾಗಿವೆ. ವ್ಯಕ್ತ ಮಧ್ಯಾನಿ ಭಾರತ, ಬದುಕಿದ್ದಾಗ ನಂಗೆ ಸುಖ ಕಷ್ಟ ಚರ್ಚೆ ಮಾಡಿದ್ದೆ, ಕಷ್ಟನ ಕಮ್ಮಿ ಮಾಡಿದ್ದೆ, ಆಯ್ತು. ಆಚೆಗೆ ಹೋದ್ರೆ ಮತ್ತೆ ನೀಲಿ ನೀರು, ಸಾವು ಬಂದ್ಮೇಲೆ ಒಳ್ಳೇದು ಇಲ್ಲ ಕೆಟ್ಟದ್ದು ಇಲ್ಲ, ಸುಖವೂ ಇಲ್ಲ, ದ್ವಂದ್ವೂ ಇಲ್ಲ, ನಿರ್ದ್ವಂದ್ವ. ಅದರಿಂದ ಜಡವಾಗಿ ನಿರ್ದ್ವಂದ್ವ ಆಗೇ ಆಗ್ತೀವಿ. ನಾವು ಏನು ತಪಸ್ ಮಾಡಿದ್ರು ಕೊನೆಗೆ ಜಡವಾಗಿ ನಿರ್ದ್ವಂದ್ವ ಆಗ್ತೀವಿ. ಆದರೆ ಹಾಗಿದ್ಮೇಲೆ ನಾನು ಯಾಕೆ ಯೋಗ ಎಲ್ಲ ಮಾಡಬೇಕು? ಸತ್ತಾಗ ನಾನು ನಿರ್ದ್ವಂದ್ವ ಆಗೇ ಆಗ್ತೀನಿ, ಮುಂಚೆ ನಿರ್ದ್ವಂದ್ವ ಇದ್ದೇ ಇದೆ ಅಂತ ನೀವು ಕೇಳ್ಬೋದು. ಆದ್ರೆ ಬದುಕಿದ್ದಾಗ ನಿರ್ದ್ವಂದ್ವ ಆದರೆ ಆಗ ಜಗತ್ತನ್ನೇ ನಿರ್ದ್ವಂದ್ವವಾಗಿ ನೋಡುವಾಗ ಪ್ರಕೃತಿಯ ವೈಭವ ವಿಲಾಸ ಎಲ್ಲ ಕಾಣುತ್ತೆ. ಅದನ್ನೇ ನಾನು ಬಹಳ ವರ್ಷಗಳಿಂದ ಪ್ರಕೃತಿ ಲೀಲಾ ವಿನೋದ ಅನ್ನೋ ಪದ ಬಳಸಿ ಮಾಡ್ತಾ ಇದ್ದೀನಿ. ಪ್ರಕೃತಿ ಲೀಲಾ ವಿನೋದ ಅಂದ್ರೆ ಪ್ರಕೃತಿಯ ಲೀಲೆಯನ್ನ ನಾನು ನೋಡ್ದಿದ್ರು ನಡೀತೆ. ಸೂರ್ಯೋದಯ ನೋಡಿ ಸಂತೋಷ ಪಡ್ತೀನಿ ಇನ್ನೆಲ್ಲ. ನಾನು ಆಗುಂಬೆ ಸೂರ್ಯೋದಯ ನಾನು ಒಂದ್ಸರಿ ನೋಡಿದೀನಿ, ಈಗ ಕಲ್ಪಿಸ್ಕೊಳ್ಬಲ್ಲೆ ಅಂತೀನಿ. ಪ್ರಕೃತಿಯ ಲೀಲೆಯನ್ನೇ ಆನಂದಿಸುವವರಿಗೆ ಜಗತ್ತಿನ ಯಾರ ಹಂಗೂ ಇಲ್ಲ, ಯಾವ ಘಟನೆಯೂ ಹಂಗೂ ಇಲ್ಲ, ಯಾವುದೂ ಇಲ್ಲ. ನಿರಾಳವೋ ನಿರಾಳ, ಅದು ಆನಂದದ ಸ್ಥಿತಿ. ಈ ನೋವು ನಲಿವು ಎಲ್ಲ ಏನಾಗುತ್ತೆ? ಬ್ರಹ್ಮ ಚೈತನ್ಯದ ರಸ ವಿಸರ ಅಂದ್ರೆ ಏನಾಗುತ್ತೆ? ಗಾಯ ಆದಾಗ ಒಂದಿಷ್ಟು ರಕ್ತ ಯೂಸ್ ಆಗುತ್ತಲ್ಲ, ಹೊರಗಡೆ ಬರುತ್ತಲ್ಲ, ಹಾಗೆ ನೋವು ನಲಿವುಗಳ ರಸ ಆ ಗಾಯ ಹಾಗೆ ಒಣಕೊಳ್ಳುತ್ತೆ. ಆದ್ರೆ ನಾವು ಗಾಯ ಆಗುವಾಗ ಅದು ಏನೇ ಆಗ್ಲಿ ರಕ್ತ ಇನ್ನು ಬರ್ಕೂಡ್ದು ಅಂತ ಹೇಳ್ತೀವಿ. ಸ್ನೇಹಿತರೆ, ನನ್ನ ವೇಳೆ ಮುಗಿತಾ ಬಂತು. ಹೇಳುವಾಗ ಆವೇಶ ನನ್ನ ಸ್ವಭಾವ, ಅದರಿಂದ ಧ್ವನಿ ಎತ್ತರದ ಧ್ವನಿಯಲ್ಲಿ ಹೇಳಿದೆ. ಆದರೂ ಕೂಡ ಬೇಸರ ಪಟ್ಟುಕೊಳ್ಳದೆ ತಾವೆಲ್ಲ ಕೇಳಿದ್ದೀರಾ. ಕೇಳುವವನಿಗಿನ್ನ ಕೇಳುವವನ ಸಹನೆ ದೊಡ್ಡದು. ತಮ್ಮೆಲ್ಲ ಸಹನೆಗಳಿಗೆ ನನ್ನ ಆಭಾರಗಳು. ಈಗ ಪ್ರಶ್ನೆ ಪ್ರತಿಕ್ರಿಯೆಯ ಕಾಲ. ನೀವೀಗಿನ್ನೂ ಹೇಳಿದ್ರಿ ನಾನು ಪ್ರತಿಕ್ರಿಯೆಯಿಂದ ಸಂತೋಷ ಪಡಲ್ಲ ಅಂತ, ಮತ್ತೆ ನಮ್ಮನ್ನು ಯಾಕೆ ಪ್ರತಿಕ್ರಿಯೆ ಹೇಳಿ ಅಂತ ಕೇಳ್ತಿದ್ದೀನಿ ಅಂದ್ರೆ, ನನ್ನ ಮುಂದಿನ ಉಪನ್ಯಾಸಕ್ಕೆ ಯಾವ ರೀತಿ ಸಜ್ಜು ಮಾಡ್ಕೋಬೇಕು ಅನ್ನೋದಕ್ಕೆ ನೀವೇ ಗುರುಗಳು. ನೀವು ಹೇಳದೇ ಇದ್ರೆ ನನಗೆ ಏನ್ ಪದ್ಯ ಮಾಡಿ ನೋಡಿ, ಇದನ್ನ ನಾನು ಹೇಳ್ಬೇಕು ಅಂತ ಇರಲಿಲ್ಲ, ನಾನು ಇನ್ಯಾವುದೋ ಹೇಳ್ಬೇಕು ಅಂತಿದ್ದೆ, ಅಂತರಂಗದ ಮೃದಂಗ, ಅದು ಹೇಳಲಿಲ್ಲ. ಯಾಕೆ ಅಂದ್ರೆ ಇನ್ನೂ ಆ ಮಟ್ಟದ ಪರಿಪಕ್ವತೆ ಬಂದಿಲ್ವೇನೋ ಅಂತ. ಇನ್ನೂ 2 ನರಸಿಂಹಸ್ವಾಮಿಯವರ ಪದ್ಯಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಪ್ರಾಯ ಮುಂದಿನ ಜಾಲನ್ಯಾಸದಲ್ಲಿ ಒಂದು ತಾಳಲಯದಲ್ಲಿ ಬಾಳ ನಡೆಸುದೇವ ಅಂತ ಒಂದು ಪದ್ಯ, 2ನೇದು ದೇವ ನಿನ್ನ ಮಾಯೆ ಗಂಜಿ ನಡುಗಿ ಬಾಳೇನೋ ನಿನ್ನ ಇಚ್ಛೆಯಂತೆ ನಡೆವೆ ಅಡ್ಡಿ ಮಾಡೇನೋ ಅಂತ. ಈ 2 ಪದ್ಯಗಳು ಏನ್ ಹೇಳುತ್ತೆ ಅಂತಂದ್ರೆ, ಬದುಕಿನ ನೋವು ನಲಿವುಗಳನ್ನ ಕ್ಷುಲ್ಲಕವಾಗಿ ಕಂಡು ನಿರಾಳವಾಗಿರೋ ಬಗ್ಗೆ ಬರೆದಿರ್ತಾರೆ. ನವೋದಯ ಕಾವ್ಯದಲ್ಲಿ ಕವಿಗಳು ಏನ್ ಮಾಡಿದ್ರು, ತಮ್ಮ ಅನುಭವ ಬಿಟ್ಬಿಟ್ಟು ಯಾರ್ಯಾರೋ ಹೇಳಿದ್ದನ್ನು ಬರೆದು ಬಿಟ್ರು ಅಂತ ದೂರಿದ್ರು ನವೀಯದ ಕವಿಗಳು. ಆದ್ರೆ ನವೋದಯ ಕವಿಗಳು ತಮ್ಮ ಅನುಭವ ಬರೆದಿಲ್ದಿದ್ರು ಕೂಡ ಪರಂಪರೆಯ ಎಳೆಯನ್ನ ಮುಂದುವರಿಸಿದ್ರು. ಇತ್ತೀಚಿನ ನವ್ಯ ಕಾವ್ಯ ಬಂಡಾಯ ಕಾವ್ಯದಲ್ಲಿ ನಾನು ಯಾರನ್ನು ಖಂಡಿಸ್ತಾ ಇಲ್ಲ, ಅವರ ಆಲೋಚನೆಯ ಕೇಂದ್ರಕ್ಕೆ ಪರಂಪರೆ ತಲುಪೇ ಇಲ್ಲ. ಆದ್ದರಿಂದ ಅಂತ ಪರಂಪರೆಯನ್ನು ತಲುಪಿಸುವ ಮೃದು ಸ್ವಭಾವದ ಕವಿ, ಕಟುವಾದ ತತ್ವವನ್ನ ಮೃದು ಭಾಷೆಯಲ್ಲಿ ಹೇಳುವ ಕವಿಯನ್ನ ನಾವು ಆಸ್ವಾದಿಸೋದಕ್ಕೆ ಮುಂದಿನ ಜಾಲದಲ್ಲಿ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಈಗ ನಿಮ್ಮ ಪ್ರತಿಕ್ರಿಯೆಗೆ ಮತ್ತು ಪ್ರಶ್ನೆಗೆ ಬದ್ಧನಾಗಿದೆ. ಸರ್, ಇದು ಪ್ರಾಣಿಗಳ ಬಗ್ಗೆ ಉಲ್ಲೇಖ ಮಾಡಿದ್ರಿ. ಅವು ಮನುಷ್ಯನ ಹಾಗೆ ಸುಖವಾಗಿವೆ, ಅದನ್ನ ಹೇಳೋದು ಹೀಗೆ. ನಾನು ಹೇಳಿದ್ನಲ್ಲ ಜೀರ್ಜುಂಬೆ ನನ್ನ ಆದರ್ಶ ಅಂತೆಲ್ಲ ಹೇಳಿದೆ. ಈಗ ಇದನ್ನೇ ತಗೊಳ್ಳಿ, ಯೋಗದ ಅರ್ಥದಲ್ಲಿ ಏನ್ ಬರ್ಬೇಕು? ಸಂತೋಷ ಆನಂದವಾಗಿರೋದು ಅಂದ್ರೇನು? ದುಃಖಕಾರಕಗಳನ್ನ ಕಳಿಸೋದು. ನಾವು ವರ್ತಮಾನದ ಆನಂದವನ್ನ ಮರೆಯೋಕೆ ಅಭ್ಯಾಸ ಬಲದಿಂದ ಗತಕಾಲಕ್ಕೆ ಕೈ ಹಾಕ್ತೀವಿ. ಆ ಗತಕಾಲ ಆಗೋಗಿದೆ, ಆದ್ರೂ ಅದನ್ನ ನೆನಪಿಸ್ಕೊಂಡು ಅದನ್ನ ಜೀವಂತವಾಗಿ ಇರಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ. ಸೊ ವಿ ಲೀವ್ ದಿ ಪಾಸ್ಟ್, ವಿ ಹ್ಯಾವ್ ಟು ಲೀವ್ ಇಟ್. ಬಿಡೋದಿಲ್ಲ ನಾವು. ವಿ ಲೀವ್ ದಿ ಪಾಸ್ಟ್, ವಿ ನೆವರ್ ಲರ್ನ್ ಆಲ್ಸೋ. ಆದ್ರೆ ಪ್ರಾಣಿಗಳಿಗೆ ಆ ತಾಪತ್ರಯ ಇಲ್ಲ. ಅವಕ್ಕೆ ಹಿಂದಿನ ಅನುಭವ ಆಧರಿಸೋದೇ ಇಲ್ಲ. ಅವು ಅವಾಗಿನ ಅನುಭವಕ್ಕೆ ಮಾತ್ರ ಪ್ರತಿಸ್ಪಂದಿಸುತ್ತೆ. ಮುಂದೆಂದು ನಾಳೆ ಏನ್ ಗತಿ ಅಂತ ಕನಸು ಮತ್ತು ಭಯಗಳನ್ನ ನಾವು ಭವಿಷ್ಯದಲ್ಲಿ ಸೃಷ್ಟಿ ಮಾಡ್ಕೋತೀವಿ. ಪ್ರಾಣಿಗಳಿಗೆ ಬದುಕಿಲ್ದ್ರೆ ಸತ್ತೋಗುತ್ತೆ ಅಷ್ಟೇ. ಅವು ಏನು ಬದುಕಿನ ಮೇಲೆ ವ್ಯಾಮೋಹ ಇಲ್ಲ. ಅದರಿಂದ ನಮಗೆ ಬದುಕಿನ ವ್ಯಾಮೋಹ
ಮತ್ತೆ ಕಷ್ಟ ಸುಖಗಳ ಸುಳಿ ಮನುಷ್ಯ ಕಟ್ಟಿಕೊಂಡಂತಹ ಒಂದು ಹುಚ್ಚಾಟ. ಆ ಹುಚ್ಚಾಟ ಪ್ರಾಣಿಗಳಿಗೆ ಇಲ್ಲದೆ ಇರೋದ್ರಿಂದ ಬದುಕದಾಗ್ಲೂ ಸಂತೋಷವಾಗಿ ಬದುಕತ್ತೆ, ಸತ್ತಾಗ್ಲೂ ಸಂತೋಷವಾಗಿ ಸಾಯುತ್ತೆ. ಆದ್ರೆ ಸಾಮಾನ್ಯ ಮನುಷ್ಯ ತಿಳ್ಕೊಂಡಿರೋದು ಏನಪ್ಪಾ ಅಂದ್ರೆ, ನಾನ್ ಮನುಷ್ಯ ಜಗತ್ತನ್ನೆಲ್ಲ ಗುರುತಿಸ್ತೀನಿ, ನನ್ನ ಸಾಮರ್ಥ್ಯ ಜಾಸ್ತಿ ಇದೆ, ವಿಕಾಸದ ಹಂತದಲ್ಲಿ ನಾನು ಅತ್ಯಂತ ವಿಕಾಸಗೊಂಡ ಮನುಷ್ಯ. ಅಷ್ಟೇ ಆ ವಿಕಾಸಗಳು ಆನಂದವನ್ನ ಮರೆಸುವಂತ ಸಾಧ್ಯತೆ ಇರೋದ್ರ ಬಗ್ಗೆ ಅವನಿಗೆ ಗೊತ್ತೇ ಇಲ್ಲ. ಪ್ರಾಣಿಗಳಿಗೆ ಆ ಗೋಜಲೇ ಇಲ್ಲ. ಅದರಿಂದ ಪ್ರಾಣಿಗಳು ಅತ್ಯಂತ ಹಿತವಾಗಿ ಬದುಕತ್ವೆ, ಸಸ್ಯಗಳು ಅದಕ್ಕಿನ್ನ ಚೆನ್ನಾಗಿ ಬದುಕತ್ವೆ. ಯಾಕೆಂದ್ರೆ ಅವುಗಳಿಗೆ ಪ್ರಪಂಚದ ಜೊತೆ ಸಂಪರ್ಕವೇ ಇಲ್ಲ, ತನ್ನ ಕೆಲಸ ಏನೋ ಅದು ಮಾಡತ್ವೆ. ನಿರ್ಜೀವ ವಸ್ತುಗಳು ಇನ್ನೂ ಸುಖವಾಗಿರುತ್ತವೆ, ಸತ್ತೋದ್ಮೇಲೆ ನಾವು ಸುಖವಾಗಿರ್ತೀವಿ. ಆದ್ರೆ ಬದುಕಿದ್ದಾಗ ಒಂದು ಇದನ್ನ ಆ ಸಾವನ್ನೇ ಅನುಭವಿಸಿದ್ರೆ, ಅತಿಶಯದ ಪ್ರೀತಿಯಂ ಜಗದಿ ನೀ ಬಯಸುವಡೆ ಮೃತನಾಗು. DVG ಹೇಳೋದು, ನೀ ಮೃತನಾದಷ್ಟು ಪ್ರಪಂಚ ಚೆನ್ನಾಗಿ ಆನಂದದಾಯಕವಾಗುತ್ತೆ ಅಂತ ಅನ್ನೋ ಮಾತು ಹೇಳ್ತಾರೆ. ನೀವೇ ಬರ್ದಿದ್ರಲ್ಲ, ಒಂದು ನಾಯಿ ಮರಿ ಎಷ್ಟು ಪ್ರೀತಿಯನ್ನು ಸಂತೋಷ ಪಡುತ್ತೆ. ಆಮೇಲೆ ಮನುಷ್ಯರು ಪ್ರಾಣಿಗಳನ್ನ ಸಾಕ್ತಾರಲ್ಲ ಪ್ರೀತಿಗೋಸ್ಕರ. ಯಾಕೆ ಮನುಷ್ಯ ಯಾಕೆ ಅಷ್ಟು ತೋರ್ಸಕ್ಕಾಗಲ್ಲ, ಪ್ರಾಣಿ ಯಾಕೆ ತೋರ್ಸಕ್ಕಾಗುತ್ತೆ ಅಂದ್ರೆ, ಮನುಷ್ಯ ಮಾತಾಡ್ತಿದ್ದು ಇನ್ನು ಸಂತೋಷಕ್ಕೆ ಮಾತಾಡ್ತಿದ್ದಾನೋ ನನ್ನನ್ನು ಮೆಚ್ಚಕ್ ಮಾತಾಡ್ತೀನೋ ಅಂತ ಡೈಲೆಮಾ ಶುರುವಾಗುತ್ತೆ. ಅನಿಮಲ್ಸ್ ಡು ನಾಟ್ ಹ್ಯಾವ್ ಡೈಲೆಮಾ, ಅನಿಮಲ್ಸ್ ಡು ನಾಟ್ ಹ್ಯಾವ್ ಲ್ಯಾಂಗ್ವೇಜ್ ಟು ಕನ್ಫ್ಯೂಸ್ ದೆಮ್ಸೆಲ್ಸ್ ಅಂಡ್ ಅದರ್ಸ್. ಮನುಷ್ಯಂಗೆ ಇವೆರಡು ರೋಗ ಇದೆ. ಏನು? ಮಾತಾಡಿ ಇನ್ನೊಬ್ರನ್ನ ಕನ್ಫ್ಯೂಷನ್ ಮಾಡೋದು, ತಾನು ಕನ್ಫ್ಯೂಷನ್ ಮಾಡ್ಕೊಳ್ಳೋದು. ಅದರಿಂದ ಪ್ರಾಣಿಗಳು ಮನುಷ್ಯಂಗಿನ್ನ ಹೆಚ್ಚು ಆನಂದವಾಗಿರುತ್ತವೆ ಅಂತ ಸೂಚ್ಯವಾಗಿ ಹೇಳಿದ್ದೆ. ನೀವು ಕೇಳಿದ್ರಿಂದ ಈಗ ಇನ್ನಷ್ಟು ವಾಚ್ಯಗೊಳಿಸಿದ್ದೀನಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆ ಸರ್, ಇದು ಶ್ವಾನ ಪ್ರೀತಿ ಅಂತೀವಿ, ಭ್ರಾತೃ ಪ್ರೇಮ ಅಂತೀವಿ. ಸೊ ಪ್ರೀತಿ ಪ್ರೇಮ ಎರಡು ಪದಗಳು ಬಳಸ್ಬೇಕಾಗತ್ತೆ ಸರ್ ಅಲ್ಲಿ. ನೋಡಿ, ಭಾಷೆ ಯಾವತ್ತೂ ಕೂಡ ವೈಜ್ಞಾನಿಕವಾಗಿ ಇರೋದಿಲ್ಲ. ಅಂದ್ರೆ ವೈಜ್ಞಾನಿಕವಾಗಿ ಅಂದ್ರೆ ಐ ಮೀನ್ ಟು ಸೇ ಆಕ್ಯುರೇಟ್ ಆಗಿ, ನಿಖರವಾಗಿದೆ. ಈಗ ನಾನು ಹೇಳಿದೆ ಪ್ರೇಮ, ಕಾಮ, ತೃಷ್ಣೆ, ಮೋಹ ಅಂತ 4 ಪದ ಹೇಳಿದೆ. ಎಲ್ಲವನ್ನು ಸಮಾನಾರ್ಥಕವಾಗಿ ಬಳಸ್ತೀವಿ. ಆ ಭಾಷೆನ 100 ಜನ ಬಳಸುವಾಗ, ಈಗ ನಮ್ಮನೆ ನಲ್ಲಿನ ಹಾಳಾಗ್ದಾಗ ನಾವು ಇಟ್ಕೋತೀವಿ, ಊರವರೆಲ್ಲ ಬಳಸೋ ನೆಲ್ಲಿ 3 ದಿವಸ ಕೆಟ್ಟೋಗುತ್ತೆ. ಹಾಗೆ ಭಾಷೆನ ಅರ್ಥ ತಿಳಿಯದೇಲೆ ಆಡೋರೇ ಬಹಳ ಜನ. ಅವ್ರಿಗೆ ಈ ಸಿನಾನಿಮ್ಸ್ ಅಥವಾ ಸಮಾನಾರ್ಥಕಗಳ ಮಧ್ಯೆ ವ್ಯತ್ಯಾಸ ಇಲ್ಲ. ಆದ್ರೆ ಕಾವ್ಯದಲ್ಲಿ ಕೆಲವರಾದ್ರೂ ಬಳಸ್ತಾರೆ. ಈಗ ಭ್ರಾತೃ ಪ್ರೇಮ ಅಂತಾರೆ ಹೊರತು ಭ್ರಾತೃ ಪ್ರೀತಿ ಅಂತ ಅನ್ನೋದಿಲ್ಲ. ಆದ್ರೆ ಭ್ರಾತೃ ಪ್ರೀತಿನೂ ಇರ್ಬೋದು, ಅಲ್ಲೂ ವ್ಯವಹಾರ ಇರ್ಬೋದು, ಯಾರಿಗ್ ಗೊತ್ತು. ಆದ್ದರಿಂದ ನೀವು ಹೇಳೋ ಪದನ ಸರಿ ತಪ್ಪು ಅನ್ನೋ, ಶ್ರೀನಿವಾಸ ನೀ ಪದೇ ಪದೇ ಕೇಳ್ತೀಯಪ್ಪ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಸರಿ ತಪ್ಪುಗಳನ್ನ ಅವ್ರ ಮನಸ್ಸು ಹೇಳ್ಬೇಕು. ನಾನು ಹೇಳೋದು ಆನಂದವಾಗಿರ್ಬೇಕಾದ್ರೆ ಸರಿ ತಪ್ಪು ಎರಡು ದೂಡ್ ಬಿಸಾಕಿ ನನ್ಗೇನ್ ಕಾಣುತ್ತೋ ಅದನ್ನ ಅನುಭವವನ್ನ, ಆ ಅನುಭವದ ಆಳಕ್ಕೆ ಇಳಿಬೇಕು ಅಂತ. ಆತ್ಮೀಯರೇ, ಈ ನಮ್ಮ ಜಾಲ ಚರ್ಚೆಗೆ ನನ್ನ ತಮ್ಮನ ಮಗ ಒಂದು ಕೊಡುಗೆ ಕೊಟ್ಟಿದ್ದಾನೆ. ಅದೇ ಈ ಹೊಸ ಯಾವುದು ಲ್ಯಾಪ್ಟಾಪ್. ಅದರಲ್ಲಿ ನಿಮ್ಮ ಮಾತು ನನಗೆ ತುಂಬಾ ಚೆನ್ನಾಗಿ ಕೇಳಿಸ್ತಿದೆ, ನನ್ನ ಮಾತು ನಿಮಗೆ ಚೆನ್ನಾಗಿ ಕೇಳಿಸಿದೆ ಅಂತ ಅನ್ಕೊಂಡಿದ್ದೀನಿ. ನಾನು ಕೇಳ್ದಲೇ ಕೊಟ್ಟಂತಹ ವರ ಅದು. ನಾನು ಅದನ್ನ ಉಪಯೋಗ ಪಡ್ಕೋತಾ ಇದ್ದೀನಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಈಗ ಮುಂದಿನ ಪ್ರತಿಕ್ರಿಯೆ, ದ್ವಂದ್ವಕ್ಕೆ ಹೋಗಿದ್ರೆ ಸುಖ ದುಃಖದ ಹಾಗೆ ಅದು ನಿಮ್ಮನ್ನ ನೆಮ್ಮದಿಯಾಗಿರಕ್ ಬಿಡೋದಿಲ್ಲ. ದ್ವಂದ್ವಾತೀತರಾದ್ರೇನೆ ನೆಮ್ಮದಿ. ಮುಂದಿನ ಪ್ರತಿಕ್ರಿಯೆ. ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರೈಕೆಗಳು. ಯಾಕೆಂದ್ರೆ ಶುಭಾಶಯ ಅಂತ ಹೇಳಲಾರೆ ನಾನು, ಯಾಕೆಂದ್ರೆ ಶುಭ ಅನ್ನೋ ಪದಕ್ಕೆ ಯಾರಿಗೂ ಅರ್ಥ ಗೊತ್ತಿಲ್ಲ. ಶುಭ ಅಂದ್ರೆ ಏನು ಗೊತ್ತೇನು, ಅಶುಭ ಅಂದ್ರೆ ಏನು ಗೊತ್ತೇನು? ನಾನೊಂದು ಕೆಲಸ ಮಾಡುವಾಗ ಆಗುತ್ತೋ ಇಲ್ವೋ ಅಂತ ಚಿಂತೆ ಮಾಡೋದು, ಮಧ್ಯದಲ್ಲಿ ಚಿಂತೆ ಮಾಡೋದು, ಮುಗಿದೋದ್ಮೇಲೆ ಇಷ್ಟೇ ಆಯ್ತಾ ಅಂತಂದೋದು. ಈ ಆದಿ ಮಧ್ಯಂತದ ಚಿಂತೆ ಇಲ್ಲೇ ಮನಸ್ಸು, ಯಾರ ಮನಸ್ಸು ಶೂನ್ಯದಿಂದ ಕೆಲಸ ಮಾಡುತ್ತೋ ಅದನ್ನ ಶುಭ ಅಂತ ಕರೀತಾರೆ. ಆದ್ರೆ ನಮ್ಮ ಮನಸ್ಸು ಶೂನ್ಯದಿಂದ ಕೆಲಸ ಮಾಡಿಲ್ಲದೆ ಇರೋದ್ರಿಂದ ನಮ್ದೆಲ್ಲ ಅಶುಭನೇ. ಅದು ಭಗವದ್ಗೀತೆ 4ನೇ ಅಧ್ಯಾಯದ ಒಂದು ಶ್ಲೋಕದಲ್ಲಿದೆ. ಅದನ್ನ ಯಾವತ್ತಾರು ಒಂದು ದಿವಸ ಪರಿಗಣಿಸ್ಬೋದು. ಆದ್ದರಿಂದ ಗಣರಾಜ್ಯೋತ್ಸವವನ್ನ ನಾವು ಆಚರಿಸಿದ್ರ ಬಗ್ಗೆ ಪ್ರಾಸಂಗಿಕವಾಗಿ ಎಲ್ಲರಿಗೂ ಆ ನೆವದಲ್ಲಿ ನಿಮ್ಮೆಲ್ಲರಿಗೂ ನೆಮ್ಮದಿಯನ್ನ ಹಾರೈಸ್ತೀವಿ. ಯಾವುದು ಪ್ರತಿಕ್ರಿಯೆ ಇಲ್ಲದೆ ಇದ್ರೆ ಮುಗಿಸ್ಬಹುದೇನೋ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ.
ಆನಂದ ಅನ್ನೋದು ಪ್ರಕೃತಿಯೊಡನೆ ಸಮ್ಮಿಳಿತವಾಗ್ಬೇಕು ಅಂತ ಹೇಳಿದ್ರಲ್ಲ. ಅಲ್ಲ, ನನ್ಗೆ ಆಗ್ಬೇಕು ಅಂತ ಅಲ್ಲ ನಾ ಹೇಳಿದ್ದು, ನಿಮ್ಗಿನ್ನೂ ಅರ್ಥ ಆಗಿಲ್ಲ. ನೋಡುವ ನಾನೂ ಪ್ರಕೃತಿಯೇ, ನೋಡುವ ವಸ್ತುವು ಪ್ರಕೃತಿಯೇ. ಇಲ್ಲಿ ನಾನು ನೀನು ತತ್ವಮಸಿ ಅಂತ ಇದೆಯಲ್ಲ ಇದು ಉಪನಿಷತ್ನಲ್ಲಿ, ನೋಡುವ ನಾನು ನೋಡಿದ ವಸ್ತು ಎರಡಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಆ ವಸ್ತು ಒಂದಷ್ಟು ದಿವಸ ಇರುತ್ತೆ, ರೂಪ ಕಳ್ಕೊಳ್ಳುತ್ತೆ, ಗುಣ ಕಳ್ಕೊಳ್ಳುತ್ತೆ. ನಾನು ಒಂದಷ್ಟು ದಿವಸ ಬದುಕಿದ್ದೀನಿ, ಕಳ್ಕೊತೀನಿ. ಅದರಿಂದ ನಾನು ನೋಡುವ ಪ್ರಕೃತಿ ಎರಡಿಲ್ಲೇ ಇಲ್ಲ, ಇರೋದು ಒಂದೇ ಪ್ರಕೃತಿ ಲೀಲೆ ಅಂತ ಅನ್ಕೊಳ್ಳೋದು ಆನಂದ ಅಂತ ಹೇಳಿದೆ ನಾನು. ಅಂದ್ರೆ ಕುವೆಂಪು ಅವರು ಹೇಳಿದಾರಂತೆ, ಆನಂದಮಯ ಜಗತ್ತು, ಸೂರ್ಯೋದಯ ಚಂದ್ರೋದಯ ಅಂದ್ರೆ ಆದ್ರೂ ಅಲ್ಲಿ ಆನಂದದ ಪದ ನನಗೆ ಒಪ್ಪಿಗೆ ಇಲ್ಲ. ಯಾಕೆಂದ್ರೆ ದೇವರ ದಯ ಅಂದ್ರು, ಸೂರ್ಯೋದಯ ಚಂದ್ರೋದಯ ದೇವರ ದಯ ಅಂತ. ಇಲ್ಲಿ ದಯ ಅಂದ್ಮೇಲೆ ಕ್ರೌರ್ಯನೂ ಬರ್ಬೇಕಲ್ಲ. ಪ್ರಕೃತಿ ಕ್ರೂರವಾಗೂ ಇರುತ್ತೆ. ಏನಿರುತ್ತೆ ಪ್ರಕೃತಿಯಲ್ಲಿ? ಇದು ಭೂಕಂಪ, ಪ್ರವಾಹ ಎಲ್ಲ ಆಗುತ್ತೆ. ಆದ್ರಿಂದ ಅವರು ಕುವೆಂಪು ನಾನು ಖಂಡಿಸ್ತೀನಿ ಅಂತಲ್ಲ, ಅಲ್ಲಿ ಕೂಡ ಆನಂದ ಅನ್ನೋ ಪದ ಬಳಕೆ ಆಗಿರೋದು ಸಮಂಜಸವಾಗಿಲ್ಲ ಅಂತ ನನ್ನ ಅಭಿಪ್ರಾಯ. ಕುವೆಂಪು ಭಕ್ತರಿಗೆ ಹೇಳ್ಬಿಡ್ಬೇಡಿ, ನಾನು ತಿಂದಾಕ್ಬಿಡ್ತಾರೆ ಆಮೇಲೆ ನಮ್ ಗುರುಗಳು ನೀವೇನ್ ಮಾತಾಡೋದು ಅಂತ. ಹಾ, ಧನ್ಯವಾದಗಳು. ಮುಂದಿನ ಪ್ರತಿಕ್ರಿಯೆ. ನಾನೇ ಪ್ರಶ್ನೆ ಕೇಳ್ತೀನಿ, ತುಂಬಾ ಆಯಾಸ ಆಯ್ತಾ ಇವತ್ತು? ಸಂತೋಷ. ಮಾರುತಿ ಹೇಳಿ ಸರ್. ಇದು ನಂದ ಅಂದ್ರೆ ಅಂಟ್ಕೋ ಅಂತ, ಆನಂದ ಅಂದ್ರೆ ಸಂಪೂರ್ಣವಾಗಿ ಅಂಟ್ಕೋ ಅಂತನೂ ಆಗತ್ತೆ ಅಂತ ಒಂದ್ಸತಿ ಕೇಳಿ ಜ್ಞಾಪಕ. ನಂದ ಅಂದ್ರೆ ತಡಿ, ನಂದ ಅಂದ್ರೆ ಅಂಟ್ಕೋ ಅಂತಲ್ಲ, ಆಸಕ್ತಿ ಅಂದ್ರೆ ಅಂಟ್ಕೋ ಅಂತ, ಆಸಕ್ತಿ ಅಂದ್ರೆ ಪೂರ್ಣವಾಗಿ ಅಂಟ್ಕೋ ಅಂತ, ಅಂದ್ರೆ ಪೂರ್ಣವಾಗಿ ಅಂತ. ಸರಿ, ನಂದ ಅಂದ್ರೆ ಯಾವುದನ್ನ ನಾವು ನೋಡಿದ್ರೆ ಸಂತೋಷ ಆಗುತ್ತೋ ಅದ ನಂದ. ಈಗ ಮಗನ್ನ ನಂದನ ಅಂತಾರೆ, ನಂದ ಗೋಪ ಅಂತಾರೆ. ಯಾರನ್ನ? ಕೃಷ್ಣನ್ ಸಾಕ್ದವನ್ನ. ಗೋಪ ಅಂದ್ರೆ ಗುಟ್ಟು. ಆ ಕೃಷ್ಣನ್ ಅವ್ರು ಏನ್ ಚಿಕ್ಕ ಹಸುಳೆ, ನಿನ್ನ ನೋಡಿ ಸಂತೋಷ ಪಡುವೆ, ವರನೇ ಕೇಳಲ್ಲ, ನೋಡಿ ಸಂತೋಷ ಪಡ್ತೀವಿ. ಹಾಗೆ ಪ್ರಕೃತಿನೇ ನೋಡಿ ಸಂತೋಷ ಪಡೋದಿದೆಯಲ್ಲ, ಅದು ಆನಂದ ಆಗುತ್ತೆ. ಯಾಕೆ ಅಂದ್ರೆ ಪ್ರಕೃತಿಯಿಂದ ನಮ್ಮ ಯಾವ ಅಹವಾಲುಗಳು ಇಲ್ಲ. ಪ್ರಕೃತಿಗೆ ಹೀಗೆ ಇರಬೇಕು ಅಂತಿಲ್ಲ, ಹೀಗಿರಬಾರ್ದು ಅಂತಿಲ್ಲ. ಅದನ್ನೇ ನರಸಿಂಹಸ್ವಾಮಿಯವರ ಪದ್ಯ, ದೇವ ನಿನ್ನ ಮಾಯೆ ಗಂಜಿ ನಡುಗಿ ಬಾಳೇನೋ, ನಿನ್ನ ಇಚ್ಛೆಯಂತೆ ನಡೆವೆ ಅಡ್ಡಿ ಮಾಡೇನೋ. ಅದ್ ನಾನು ಮುಂದೆ ಹೇಳ್ತೀನಿ. ಆದ್ರೆ ನಂದ ಹೌದು, ಸುಖ ಸಂತೋಷ ಹೇಳಿದ್ಮೇಲೆ ಆನಂದದ ಎಟಿಮಾಲಜಿ ಹೇಳ್ಬೇಕಾಗಿತ್ತು. ನಾನು ಬಿಟ್ಟಿದ್ದನ್ನ ಜ್ಞಾಪಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಂದ ಅಂದ್ರೆ ಒಂದು ರೀತಿಯ ಸಮಚಿತ್ತ. ಆ ಸಮಚಿತ್ತ ಬಹಳ ಕಾಲ ಶಾಶ್ವತವಾಗಿ ಉಳಿದ್ರೆ ಅದು ಆನಂದ. ಸಮಚಿತ್ತ ಇರೋವರೆಗೆ ಪ್ರಪಂಚದ ನೋವು ನಲಿವುಗಳ ಬಾಧೆ ನಮ್ಮನ್ನ ಪ್ರವೇಶಿಸೋದೇ ಇಲ್ಲ ಅಂತ ಹೇಳಬಲ್ಲೆ. ಹಾ, 9 ಗಂಟೆ ದಾಟ್ಬಿಡ್ತು. ಗಣೇಶ್, ಮುಗಿಸ್ಬೋದು ಅಂತ ಕಾಣುತ್ತೆ. ಯಾರು ಪ್ರತಿಕ್ರಿಯೆ ಹೇಳ್ತಿಲ್ವಲ್ಲ? ಈಗಲೂ ಮತ್ತೊಮ್ಮೆ ನಾನು ಮನವಿ ಮಾಡ್ಕೋತೀನಿ, ಪ್ರತಿಕ್ರಿಯೆಯನ್ನ ಇವತ್ತೇ ಅಲ್ದಿದ್ರೆ ಹೇಗೂ ನಮ್ಮ ಸೌಂದರ್ಯ ಸ್ವಾರಸ್ಯದ ಒಂದು ಇದೆಯಲ್ಲ, ಚರ್ಚಾ ವೇದಿಕೆ ಇದೆಯಲ್ಲ, ಅದರಲ್ಲಿ ಲಿಖಿತವಾಗಿ ಹಾಕೋದಕ್ಕೆ. ಯಾಕೆಂದ್ರೆ ಉಳಿದವ್ರಿಗೂ ಆ ಪ್ರಶ್ನೆಗಳು ಹೇಳಲಿ ಅಂತ ನಾ ಹೇಳೋದು. ನೀವು ಪ್ರಶ್ನೆ ನನ್ನಲ್ಲ ಕೇಳ್ತಾ ಇರೋದು, ಇಡೀ ಗುಂಪನ್ನ. ಆ ಗುಂಪಿಗೆ ಗೊತ್ತಾಗೋ ಹಾಗೆ ಕೇಳುವುದು ಅವಕಾಶನ ಇನ್ನೂ ಯಾರು ಸರಿಯಾಗಿ ಉಪಯೋಗಿಸ್ಕೋತಿಲ್ಲ. ಈಗಲಾದ್ರೂ ಉಪಯೋಗಿಸ್ಕೊಳ್ಳಿ ಅಂತ ಮನವಿ ಮಾಡ್ಕೋತೀನಿ. ಹೌದು ಸರ್, ತುಂಬಾ ಚೆನ್ನಾಗಿತ್ತು. ಪ್ರಶ್ನೆಗಳು ಪ್ರತಿಕ್ರಿಯೆಗಳನ್ನು ಕೂಡ ಅದರಲ್ಲಿ ಹಾಕಿ, ಆಮೇಲೆ ಯೂಟ್ಯೂಬ್ನಲ್ಲಿ ಹಾಕಿದ್ರಲ್ಲೂ ಕೂಡ ಪ್ರತಿಕ್ರಿಯೆ ನೀಡ್ಬೋದು. ಅಲ್ಲೂ ಕೂಡ ಪ್ರತಿಕ್ರಿಯೆ ನೀಡಲಿಕ್ಕೆ ಸಾಧ್ಯತೆ ಇದೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸರ್.